ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ ನೋಡುವುದಾದ್ರೆ ಜಿಕೆ ಕ್ಲಾಸ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಭೂಗೋಳದ ಪ್ರಶ್ನೆಗಳು. ಆ ಒಂದು ಮೊದಲನೇ ಪ್ರಶ್ನೆಯನ್ನು ನಾವು ನೋಡುವುದಾದ್ರೆ, IDL ಎಷ್ಟು ದೇಶಗಳ ಮೇಲೆ ಹಾದು ಹೋಗುತ್ತದೆ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಈ IDL ಅಂತಕ್ಕಂಥದ್ದು ಏನಂತ ನಾವು ಮೊದಲು ನೋಡ್ಬೇಕಾದ್ರೆ, ಪ್ರಶ್ನೆಗೆ ಆನ್ಸರ್ ಆಮೇಲೆ ಬರುತ್ತೆ. ಬಟ್ IDL ಅಂತಂದ್ರೆ ಏನು ಅಂತ ಕೇಳ್ತಾರೆ. IDL ಅಂದ್ರೆ ಏನು ಅಂತ ಕೇಳಿದ್ರೆ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಇಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಇದನ್ನ ಡೇಟ್ ಲೈನ್ ಬದಲಾಗಿ ಡೇ ಲೈನ್ ಅಂತ ಕೂಡ ಕೊಡಬಹುದು. ಅದು ಡೇ ಲೈನ್ ಅಲ್ಲ, ಡೇಟ್ ಲೈನ್ ಅಂತ ನೆನ್ಪಿಟ್ಕೋರಿ. ಹೌದಾ? ಇದನ್ನ ಏನ್ ಮಾಡ್ತಾರೆ ಅಂದ್ರೆ 1884ರಲ್ಲಿ ಇದನ್ನ ಗುರುತು ಮಾಡ್ತಾರೆ. 1884ರಲ್ಲಿ ಇದನ್ನ ಗುರುತು ಮಾಡ್ತಾರೆ. ಇದು ಎಷ್ಟು ದೇಶಗಳ ಮೂಲಕ ಹಾದು ಹೋಗುತ್ತೆ ಅಂತ ಪ್ರಶ್ನೆಯಾಗಿದೆ. ಬಟ್ ಇದೇನಂತಂದ್ರೆ IDL ಅಂತಕ್ಕಂಥ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತಕ್ಕಂಥದ್ದು ಯಾವುದೇ ದೇಶದ ಮೇಲೆ ಹಾದು ಹೋಗಿಲ್ಲ. ಇದು 0 ದೇಶಗಳ ಮೇಲೆ ಹಾದು ಹೋಗಿದೆ. ಅಂದ್ರೆ ಸಾಗರಗಳ ಮೇಲೆ ಇದನ್ನು ಹಾದು ಹೋಗಿದೆ. ಯಾಕಂತಂದ್ರೆ ಇದು ಒಂದು ಡೇ ಅನ್ನ, ಅಂದ್ರೆ ಈ ಲೈನ್ ಅನ್ನ, ಇಂಟರ್ನ್ಯಾಷನಲ್ ಡೇ ಲೈನ್ ಅನ್ನ ದಾಟಿದ್ರೆ 1 ಡೇ ಬರುತ್ತೆ, ಈ ಕಡೆ ಹೋದ್ರೆ ಮತ್ತೊಂದು ಡೇ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಒಂದು ಏನಂತಂದ್ರೆ ಭೂಭಾಗದ ಮೇಲೆ ಎಳೆದಿಲ್ಲ. ಅಂದ್ರೆ ಈಗ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಭೂಭಾಗದ ಮೇಲೆ ಇದನ್ನ ಎಳೆದಿಲ್ಲ. ಬದಲಾಗಿ ಎಲ್ಲಿ ಎಳೆದಿದ್ದಾರೆ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಆರ್ಕಟಿಕ್ ಸಾಗರದ ಮೇಲೆ ಎಳೆದಿದ್ದಾರೆ. ಆರ್ಕಟಿಕ್ ಸಾಗರದ ಮೇಲೆ ಎಳೆದಿದ್ದಾರೆ. ನಂತರ ಎಲ್ಲಿ ಬರುತ್ತೆ ಅಂದ್ರೆ ಬೇರಿಂಗ್ ಸಾಗರ ಅಂತ ಬರುತ್ತೆ. ಒಂದು ಬೇರಿಂಗ್ ಸಾಗರದ ಮೇಲೆ ಎಳೆದಿದ್ದಾರೆ. ನಂತರ ಎಲ್ಲಿ ಎಳೆದಿದ್ದಾರೆ ಅಂತ ಕೇಳ್ತಾರೆ, ಪೆಸಿಫಿಕ್ ಸಾಗರದ ಮೇಲೆ ಎಳೆದಿದ್ದಾರೆ. ಇದನ್ನ ಪೆಸಿಫಿಕ್ ಸಾಗರದ ಮೇಲೆ ಎಳೆದಿದ್ದಾರೆ. ಪೆಸಿಫಿಕ್ ಸಾಗರದ ಮೇಲೆ ಇದನ್ನ ಎಳೆದಿದ್ದಾರೆ ಅಂತಕ್ಕಂಥದ್ದು. ನಂತರ ಇದು ಎಷ್ಟು ಅಂದ್ರೆ, ಇದು ಭೂಭಾಗದ ಮೇಲೆ ಯಾಕೆ ಹೋಗಿಲ್ಲ ಅಂತ ಕೇಳಿದಾಗ, ಭೂಭಾಗ ಎಲ್ಲೆಲ್ಲಿ ಬರ್ತದೋ ಅದನ್ನ ಜಿಗ್ಜಾಗ್ ಮಾಡಿದ್ದಾರೆ. ಈ ತರ ಜಿಗ್ಜಾಗ್ ಎಷ್ಟು ಏನಂತಂದ್ರೆ, ಇದನ್ನ ಜಿಗ್ಜಾಗ್ ಎಷ್ಟು ಬಾರಿ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾಡಿದ್ದಾರೆ ಅಂದ್ರೆ 8 ಬಾರಿ ಇದನ್ನ ಜಿಗ್ಜಾಗ್ ಮಾಡಿದ್ದಾರೆ. ಜಿಗ್ಜಾಗ್ ಅಂದ್ರೆ ಯಾವ್ಯಾವ ಪ್ರದೇಶದಲ್ಲಿ ಅದು ಭೂಭಾಗ ಬರುತ್ತೋ ಆ ಭೂಭಾಗವನ್ನ ಒಂದು ಕನ್ಫ್ಯೂಷನ್ ಇಂದ, ಡೇಟ್ ನ ಕನ್ಫ್ಯೂಷನ್ ಇಂದ ತಪ್ಪಿಸುವುದಕ್ಕೋಸ್ಕರನೇ ಏನ್ ಮಾಡಿದ್ದಾರೆ ಅಂದ್ರೆ ಈ ಜಿಗ್ಜಾಗ್ ಗಳನ್ನ ಎಳೆದಿದ್ದಾರೆ ಅಂತಕ್ಕಂಥದ್ದು. ಎಷ್ಟದಾವ್ ಟೋಟಲ್ 8 ಜಿಗ್ಜಾಗ್ ಗಳನ್ನ, ಅದನ್ನ 8 ಜಿಗ್ಜಾಗ್ ಲೈನ್ ಗಳನ್ನ ಇದು ಮಾಡಿ ಏನಂತಂದ್ರೆ ಇಂಟರ್ನ್ಯಾಷನಲ್ ಡೇ ಲೈನ್ ಅನ್ನ ಎಳೆದಿದ್ದಾರೆ ಅಂತಕ್ಕಂಥದ್ದು. ಈ ಇಂಟರ್ನ್ಯಾಷನಲ್ ಡೇ ಲೈನ್ ಅನ್ನ ಈಗಿದೆ ಅಂತಂದ್ರೆ, ಅಂದ್ರೆ ಇದು ಇಂಟರ್ನ್ಯಾಷನಲ್ ಡೇ ಲೈನ್ 180 ಡಿಗ್ರಿ ಅಂತ ಹೇಳ್ತೀವಿ ನಾವು. ಈ ಇಂಟರ್ನ್ಯಾಷನಲ್ ಡೇ ಲೈನ್ ಅನ್ನ ನಾವು ಈ ಕಡೆ ಹೋದ್ರೆ ಅಂದ್ರೆ ಇದು ಈಸ್ಟ್, ಇದು ವೆಸ್ಟ್. ನಾವು ಈ ಕಡೆ ಹೋದ್ರೆ ಒಂದಿನ ಕಳೆದುಕೊಳ್ತೀವಿ, ಒಂದು ದಿನ ಕಳೆದುಕೊಳ್ತೀವಿ. ವೆಸ್ಟ್ಗೆ ಹೋದ್ರೆ ಕಳ್ತೀವಿ. ಅಂದ್ರೆ ಗೋ ಟು ವೆಸ್ಟ್ 1 ಡೇ ವೆಸ್ಟ್, ಗೋ ಟು ವೆಸ್ಟ್ 1 ಡೇ ವೆಸ್ಟ್. ಬಟ್ ಈ ಕಡೆ ಏನಂತಂದ್ರೆ ಈಸ್ಟಿಗೆ ಬಂದ್ರೆ 1 ಡೇ ಪಡೆದುಕೊಳ್ತೀವಿ. ಅಂದ್ರೆ ಇಲ್ಲಿ ರವಿವಾರ ಇತ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಯಾವ ವಾರ ಇರ್ತದೆ ಅಂತಂದ್ರೆ ಸ್ಯಾಟರ್ಡೇ ಇರುತ್ತೆ. ನಾವು ಇಲ್ಲಿಂದ ಈ ಕಡೆ ಟ್ರಾವೆಲ್ ಮಾಡಿದ್ರೆ ಮತ್ತೆ ಸ್ಯಾಟರ್ಡೇ ಹೋಗ್ತಲ್ಲ. ಸ್ಯಾಟರ್ಡೇ ಮತ್ತೇನಂತಂದ್ರೆ, ಇಲ್ಲಿ ನಾವು ರವಿವಾರದಿಂದ ಬಂದಿದ್ರೆ ನಾವು ಇಲ್ಲಿಗೆ ಯಾವ ವಾರ ತಲುಪ್ತೀವಿ ಅಂದ್ರೆ ಮತ್ತೆ ರವಿವಾರನೇ ತಲುಪ್ತೀವಿ. ರವಿವಾರನೇ ತಲುಪ್ತೀವಿ. ಹಿಂಗಾಗ್ಬಿಟ್ಟು ಇಲ್ಲಿ ಏನಂತಂದ್ರೆ 1 ಡೇ ಪಡೆದುಕೊಳ್ತೀವಿ ಅಂತಕ್ಕಂಥದ್ದು. ನಾವ್ ಇಲ್ಲಿಂದ ಸ್ಯಾಟರ್ಡೇ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ, ನಾವು ರವಿವಾರ ಹೋಗ್ಬೇಕಂತ, ಬಟ್ ಅಲ್ಲಿ ಸೋಮವಾರ ಬಂದಿರುತ್ತೆ. ಅಂದ್ರೆ ನಾವು ಒಂದಿನ ಇಲ್ಲಿ ಏನಂತಂದ್ರೆ ಕಳೆದುಕೊಳ್ತೀವಿ ಈ ಇಂಟರ್ನ್ಯಾಷನಲ್ ಡೇ ಲೈನ್ ನ ದಾಟಿದಾಗ ಅಂತಕ್ಕಂಥದ್ದು. ಹೌದಾ? ಒಂದು ನೆನ್ಪಿಟ್ಕೋರಿ, ಗೋ ಟು ವೆಸ್ಟ್ 1 ಡೇ ವೆಸ್ಟ್, ಗೋ ಟು ವೆಸ್ಟ್ 1 ಡೇ ವೆಸ್ಟ್ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಮ್ಮದು ಏಷ್ಯಾ ಖಂಡ ಬರುತ್ತೆ, ನಂತರ ಇಲ್ಲಿ ಯುರೋಪ್ ಖಂಡ ಬರುತ್ತೆ, ನಂತರ ಆಫ್ರಿಕಾ ಬರುತ್ತೆ. ನಮ್ ಇಂಡಿಯಾ ಕೂಡ ಏನಂತಂದ್ರೆ ಇಲ್ಲಿ ಏಷ್ಯಾದಾಗ ಬರುತ್ತೆ. ಇದನ್ನ ಹಿಂಗ್ ಎಳ್ದಿದ್ದಾರೆ. ಹೌದಾ? ನಮ್ಗೆಲ್ಲ ಇರತಕ್ಕಂತ ಕಂಟ್ರಿಗಳು ಇಲ್ಲಿ ಉತ್ತರ ಅಮೆರಿಕ ಬರುತ್ತೆ. ಈ ಕಡೆ ಉತ್ತರ ಅಮೆರಿಕ, ಈ ಕಡೆ ಏನಂದ್ರೆ ದಕ್ಷಿಣ ಅಮೆರಿಕ, ಇಲ್ಲಿ ಎಲ್ಲ ಕಂಟ್ರಿಗಳು ಬರ್ತವೆ.
ನಾವು ಈ ಕಡೆಯಿಂದ ಈ ಕಡೆ ಹೋಗ್ಬೇಕು, ಈ ಕಡೆಯಿಂದ ಈ ಕಡೆ. ಹೌದಾ, ನೆನ್ಪಿರ್ಲಿ. ನಂತರ ಏನಂತಂದ್ರೆ ಈ ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇದೇನಂತಂದ್ರೆ ಯಾವುದೇ ದೇಶದ ಮೇಲೆ, ಆನ್ಸರ್ ಏನು ಅಂತ ಕೇಳಿದ್ರೆ ಯಾವುದೇ ದೇಶದ ಮೇಲೆ ಹಾದು ಹೋಗಿಲ್ಲ, ಜೀರೋ ಕಂಟ್ರಿ ಅಂತಕ್ಕಂಥದ್ದು, ಜೀರೋ ಕಂಟ್ರಿ. ಇನ್ನೊಂದು ಕನ್ಫ್ಯೂಸ್ ಆಗುತ್ತೆ ಇಲ್ಲಿ, ಏನಂತ ಕೇಳ್ತಾರೆ, ಒಂದು ಈ 0 ಡಿಗ್ರಿ ಅಕ್ಷಾಂಶ, 0 ಡಿಗ್ರಿ ಇದೆಯಲ್ಲ, ಗ್ರೀನ್ ವಿಚ್ ರೇಖಾಂಶ, ಗ್ರೀನ್ ವಿಚ್ ರೇಖಾಂಶ ಅಂತ ಕರಿತಾರೆ ಇದನ್ನ, ಗ್ರೀನ್ ವಿಚ್ ರೇಖಾಂಶ, ಗ್ರೀನ್ ವಿಚ್ ರೇಖಾಂಶ. 0 ಡಿಗ್ರಿನ ಗ್ರೀನ್ ವಿಚ್ ರೇಖಾಂಶ ಅಂತ ಕರಿತಾರೆ, ರೇಖಾಂಶ. ಇದು ಎಷ್ಟು ಕಂಟ್ರಿಗಳ ಮೇಲೆ ಹಾದು ಹೋಗುತ್ತೆ ಅಂತ ಕೇಳ್ತಾರೆ. ಇದು ಒಂದು 8 ದೇಶಗಳ ಮೇಲೆ ಹಾದು ಹೋಗುತ್ತೆ. ಫಸ್ಟ್ ಎಲ್ಲಿ ಅಂತಂದ್ರೆ ಯುಕೆಯ ಗ್ರೀನ್ ವಿಚ್ ಅಂತಕ್ಕಂಥ ಸ್ಥಳದ ಮೇಲೆ ಹಾದು ಹೋಗುತ್ತೆ. ನಂತರ ಫ್ರಾನ್ಸ್ ಮೇಲೆ ಹಾದು ಹೋಗುತ್ತೆ. ನಂತರ ಯಾವ ದೇಶದ ಮೇಲೆ, ಸ್ಪೇನ್ ದೇಶದ ಮೇಲೆ ಹಾದು ಹೋಗುತ್ತೆ, ಸ್ಪೇನ್ ದೇಶದ ಮೇಲೆ. ನಂತರ ಆಫ್ರಿಕಾದಲ್ಲಿ ಬಂದಾಗ ಅಲ್ಜೀರಿಯಾದ ಮೇಲೆ ಹಾದು ಹೋಗುತ್ತೆ, ಅಲ್ಜೀರಿಯಾ. ಹೌದಾ, ಅಲ್ಜೀರಿಯಾದ ಮೇಲೆ ಹಾದು ಹೋಗುತ್ತೆ. ನಂತರ ಇಲ್ಲಿ ಯಾವ್ದು ಬರುತ್ತೆ, ಅಲ್ಜೀರಿಯಾ ಆದ್ಮೇಲೆ ಗಾನಾ ದೇಶದ ಮೇಲೆ ಹಾದು ಹೋಗುತ್ತೆ. ನಂತರ ಇಲ್ಲಿ ಇನ್ನೊಂದ್ 2 ದೇಶದ ಮೇಲೆ ಹಾದು ಹೋಗುತ್ತೆ. ಟೋಟಲ್ ಏನಂತಂದ್ರೆ 8 ದೇಶಗಳ ಮೇಲೆ ಇದು ಹಾದು ಹೋಗುತ್ತೆ. ಯಾವ್ದು, ಗ್ರೀನ್ ವಿಚ್ ಅಂತಕ್ಕಂಥದ್ದು. ಈ ಗ್ರೀನ್ ವಿಚ್ ರೇಖೆಯನ್ನ ನೋಡ್ರಿ, ಇಲ್ಲಿ ಗ್ರೀನ್ ವಿಚ್ ರೇಖೆ 0 ಡಿಗ್ರಿ ಆದಂತಂದ್ರೆ ನಾವು ಈ ಕಡೆ ಹೋದ್ರೆ, ಈ ಕಡೆ ಬಂದ್ರೆ ಪ್ಲಸ್ ಟೈಮ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಟೈಮ್ ಪ್ಲಸ್ ಆಗುತ್ತೆ. ಈ ಕಡೆ ಏನಂತಂದ್ರೆ ಹೋದ್ರೆ ಮೈನಸ್ ಆಗುತ್ತೆ ಟೈಮ್. ಮೊನ್ನೆ ಒಂದು PC ಅಲ್ಲಿ ಏನಂತಂದ್ರೆ ಕ್ವಶನ್ ಕೇಳಿದ್ರು. ಆ ಪ್ರಶ್ನೆ ಏನು, ಗ್ರೀನ್ ವಿಚ್ ರೇಖೆಯಲ್ಲಿ ಎಷ್ಟಾಗಿದೆ, 1 ಗಂಟೆ ಆಗಿದೆ ಅಂತ ಕೊಟ್ಟಿದ್ರು. ನಂತರ 75 ಡಿಗ್ರಿಯಲ್ಲಿ ಎಷ್ಟು ಗಂಟೆ ಆಗಿರುತ್ತೆ, 75 ಡಿಗ್ರಿ ರೇಖಾಂಶದಲ್ಲಿ ಟೈಮ್ ಎಷ್ಟಾಗಿರುತ್ತೆ ಅಂತ ಕೇಳಿದಾರೆ. ತುಂಬಾ ಜನ ಏನಂತಂದ್ರೆ ಇದಕ್ಕೆ ನಮ್ ಭಾರತದಲ್ಲಿರೋ ಸ್ಥಳ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, 6:30 ಅಂತ ಹಾಕ್ಬಿಟ್ರು. ಅಂದ್ರೆ ಇದಕ್ಕೆ 1 ಗಂಟೆಗೆ ಪ್ಲಸ್ 5:30 ಮಾಡಿದ್ರು, 5:30 ಮಾಡಿದ್ರು. ಅದು 6 ಗಂಟೆ ಬಂತು, 6:30 ಅಂತ ಬಂತು, PM ಆಗಿ ಬಂದ್ರು. ಬಟ್ ಅದೇನಂತಂದ್ರೆ ಆನ್ಸರ್ ತಪ್ಪು. ಕಾರಣ ಏನಂದ್ರೆ ಈ ಗ್ರೀನ್ ವಿಚ್ ರೇಖಾಂಶ ಏನಿತ್ತಲ್ಲ ಅಂತಂದ್ರೆ ಇಲ್ಲಿ ಭೂಮಿಯ ಮೇಲೆ ಒಟ್ಟು ಎಷ್ಟು ಅಂದ್ರೆ ಅಕ್ಷಾಂಶಗಳನ್ನು ಎಳೆಯಲಾಗಿದೆ, ರೇಖಾಂಶಗಳನ್ನು ಅಂತಂದ್ರೆ 360 ರೇಖಾಂಶಗಳನ್ನು ಎಳೆಯಲಾಗಿದೆ. ಪ್ರತಿ ರೇಖಾಂಶದ ನಡುವೆ ಎಷ್ಟು ಅಂತರ ಇರುತ್ತೆ ಅಂದ್ರೆ 4 ನಿಮಿಷದ ಅಂತರ ಇರುತ್ತೆ. ಹೌದಾ, 4 0 4 24ಕ್ಕೆ 4 4 24 ಅಲ್ಲ, 4 3 12 12 140 ಹಿಂಗೆ. ಇದನ್ನ ಏನಂತಂದ್ರೆ 60ರಿಂದ ಭಾಗಕಾರ ಹೊಡೆದ್ರೆ ಗಂಟೆಗೆ ಕನ್ವರ್ಟ್ ಆಗುತ್ತೆ. 6 2 6 4 24. ಟೋಟಲ್ ಏನಂತಂದ್ರೆ 24 ಗಂಟೆ. 24 ಗಂಟೆಯಲ್ಲಿ ಸೂರ್ಯ ಏನ್ ಮಾಡ್ತಾನಂತಂದ್ರೆ ಈ 360 ರೇಖಾಂಶಗಳನ್ನ ದಾಟಿ ಹೋಗ್ತಾನೆ, 360 ರೇಖಾಂಶಗಳನ್ನ ದಾಟಿ ಹೋಗ್ತಾನೆ. ಇದ್ರ ಲೆಕ್ಕ ಆಯ್ತು. ಬಟ್ ಇಲ್ಲಿ ಕೇಳಿದ್ದೆ ಏನಂತಂದ್ರೆ 75 ಡಿಗ್ರಿ ರೇಖಾಂಶದಲ್ಲಿರುವಾಗ ಟೈಮ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. 75 ಇದನ್ನ ಲೆಕ್ಕ ಹಾಕ್ರಿ. 75 × 4, ಹೌದಾ, 4 5 20ಕ್ಕೆ 0, ಇಲ್ಲಿ 2, 4 7 28, 28 30, 300. ಹೌದಾ, 300 ನಿಮಿಷ. 300 ನಿಮಿಷ ಅಂತಂದ್ರೆ ಇದನ್ನ ಗಂಟೆಯಲ್ಲಿ ಕನ್ವರ್ಟ್ ಮಾಡ್ರಿ. 60ರಿಂದ ಹೋದ್ರೆ ಗಂಟೆಯಲ್ಲಿ ಕನ್ವರ್ಟ್ ಆಗುತ್ತೆ. 6 1 6 5 ಅಂದ್ರೆ ಇಲ್ಲಿ 5 ಗಂಟೆ ಬಂತು, 5 ಗಂಟೆ ಸಮಯ, 5 ಗಂಟೆ ಸಮಯ ಬಂತು. ಅವ್ರು ಕೇಳಿದ್ದೇನಂತಂದ್ರೆ 1 ಗಂಟೆ ಗ್ರೀನ್ ವಿಚ್ ಆಗಿದೆ ಅಂತ. 1 ಗಂಟೆ ಗ್ರೀನ್ ವಿಚ್ ಆಗಿದೆ ಅಂದ್ರೆ ಪ್ಲಸ್ 5 ಗಂಟೆ, 6 ಗಂಟೆ ಆಗತ್ತೆ ಆನ್ಸರ್, 6 ಗಂಟೆ ಆಗುತ್ತೆ. ಹೌದಾ, ಇದು ಕನ್ಫ್ಯೂಸ್ ಆಗ್ತದೆ. ಬಟ್ ಏನಂತಂದ್ರೆ ಬಹಳ ಈಸಿ ಇರ್ತಕ್ಕಂಥ ಕ್ವಶನ್, ಸ್ವಲ್ಪ ತಲೆ ಓಡಿಸಿ ಹಾಕ್ಬೇಕು ಅಷ್ಟೇ. ನಂತರ ಭೂಗೋಳದ ಮೇಲೆ ಎಳೆಯಲಾದ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭೂಗೋಳದ ಮೇಲೆ ಎಳೆಯಲಾದ ಒಟ್ಟು ಅಕ್ಷಾಂಶಗಳ ಸಂಖ್ಯೆ ಎಷ್ಟು? ಭೂಗೋಳದ ಮೇಲೆ ಎಳೆಯಲಾದ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಬರ್ತದೆ. ಇಲ್ಲಿ ಏನಂತಂದ್ರೆ ಒಂದು ಕಲ್ಪನೆ ಏನು, ರೇಖಾಂಶ ಮತ್ತು ಅಕ್ಷಾಂಶ ಅಂತಕ್ಕಂಥದ್ದು. ಈ ಕಲ್ಪನೆಯನ್ನ ಕೊಟ್ಟವ್ರು ಯಾರು ಅಂತ ಕೇಳ್ತಾರೆ, ಎರಾಟೋಸ್ತನೀಸ್ ಅಂತಕ್ಕಂಥವ್ನು ಏನ್ ಮಾಡ್ತಾನೆ,
ಈ ಅಕ್ಷಾಂಶ ಮತ್ತು ರೇಖಾಂಶ ಅಂತಕ್ಕಂಥ ಕಲ್ಪನೆಯನ್ನ ಕೊಡ್ತಾನೆ. ಅಕ್ಷಾಂಶ ಮತ್ತು ರೇಖಾಂಶ ಅಂತಕ್ಕಂಥ ಕಲ್ಪನೆಯನ್ನ ಕೊಟ್ಟವ್ರು ಯಾರು? ಎರೆಕ್ಟೋಸ್ಥೆನೀಸ್ ಅಂತಕ್ಕಂಥ. ಅಕ್ಷಾಂಶ ಅಂತಕ್ಕಂಥದ್ದು ಏನನ್ನ ಗುರುತಿಸ್ತದೆ ಅಂತ ಕೇಳ್ತಾರೆ? ಪ್ಲೇಸ್. ಅಕ್ಷಾಂಶ ಪ್ಲೇಸ್ ಅನ್ನ ಗುರುತಿಸಿದ್ರೆ, ಇನ್ನ ರೇಖಾಂಶ ಅಂತಕ್ಕಂಥದ್ದು ಟೈಮ್ ಅನ್ನ ಗುರುತಿಸೋದಕ್ಕೆ ಹೇಳಿದಿರತಕ್ಕಂಥದ್ದು ಕಾಲ್ಪನಿಕವಾಗಿ. ಅಂದ್ರೆ ಇದನ್ನ ಎಲ್ಲಿಂದ ಹೇಳ್ತಾನೆ ಅಂತಂದ್ರೆ, ಉತ್ತರದಿಂದ ದಕ್ಷಿಣಕ್ಕೆ ಕಾಲ್ಪನಿಕವಾಗಿ ಅಂತರ ಸಮಯವನ್ನು ಗುರುತಿಸುವುದಕ್ಕೋಸ್ಕರ ಎಳೆದಿರ್ತಕ್ಕಂಥ ರೇಖೆಗಳಿಗೆ ನಾವೇನಂತ ಕರಿತೀವಿ? ರೇಖಾಂಶ ಅಂತ ಕರೆದ್ರೆ, ಈ ಒಂದು ಪೂರ್ವದಿಂದ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ಅಂದ್ರೆ ಪ್ಲೇಸ್ ಗಳನ್ನ ಗುರುತು ಮಾಡೋದಕ್ಕೋಸ್ಕರ ಏನಂದ್ರೆ ಎಳೆದಿರ್ತಕ್ಕಂಥ ರೇಖೆಗಳನ್ನ ನಾವೇನಂತ ಕರಿತೀವಿ? ಅಕ್ಷಾಂಶ ಅಂತ ಕರಿತೀವಿ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಅಕ್ಷಾಂಶಗಳ ಒಟ್ಟು ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು. ಹೌದಾ? ಅಕ್ಷಾಂಶಗಳ ಒಟ್ಟು ಸಂಖ್ಯೆ. ಅಕ್ಷಾಂಶ ಅಂದ್ರೆ ಹಿಂಗೆ ಹೇಳ್ದಿರ್ತಾರಲ್ಲ, ಇವು ಅಕ್ಷಾಂಶ. ಇದು 0 ಡಿಗ್ರಿ ಅಕ್ಷಾಂಶ ಅಂತಕ್ಕಂಥದ್ದು. ಇದಾದ್ಮೇಲೆ ಹಿಂಗೆಲ್ಲ ಬರ್ತಾವಲ್ಲ, ಇವಕ್ಕೆ ನಾವ್ ಏನಂತ ಕರಿತೀವಿ? ಅಕ್ಷಾಂಶ. ಇವು ಒಟ್ಟು ಎಷ್ಟದಾವ ಅಂತ ಕೇಳ್ತಾರೆ. ಒಟ್ಟು ಎಷ್ಟು ಅಕ್ಷಾಂಶಗಳಿವೆ ಅಂತ ಕೇಳಿದ್ರೆ, ಈ ಒಂದರಂತಂದ್ರೆ 181 ರೇಖಾಂಶಗಳು. ಈ ಕಡೆ 90, ಈ ಕಡೆ 90, ಇದು ಒಂದು ದೊಡ್ಡದು 0 ಡಿಗ್ರಿ ರೇಖಾಂಶ ಏನದಲ್ಲ, ಡೋಲ್ಡ್ರಮ್ ಅಂತ ಕರಿತೀವಿ, ವಲಯ ಅಂತ ಕರಿತೀವಿ. ಅದನ್ನ ಕೂಡಿಸಿದ್ರೆ ಏನಾಗ್ತದೆ? 81 ಬರ್ತವೆ. 81 ಅಕ್ಷಾಂಶಗಳ ಸಂಖ್ಯೆ. ಬಟ್ ಇಲ್ಲಿ ಅಕ್ಷಾಂಶ ರೇಖೆಗಳ ಸಂಖ್ಯೆ ಅಂತ ಕರಿತಾರೆ. ರೇಖೆಗಳ ಸಂಖ್ಯೆ, ಅಕ್ಷಾಂಶ ರೇಖೆಗಳ ಸಂಖ್ಯೆ ಅಂತ ಕೇಳಿದ್ರೆ, ಸ್ಪೆಸಿಫಿಕ್ ಆಗಿ ರೇಖೆಗಳ ಸಂಖ್ಯೆ ಅಂತ ಕೇಳಿದ್ರೆ ಎಷ್ಟಾಗತ್ತೆ? ಇದನ್ನ ಲಾಸ್ಟಿಗೆ ಇಲ್ಲಿ ಪೋಲಾರ್ ಅದಲ್ಲ, 90 ಡಿಗ್ರಿ ಪೋಲಾರ್ ಅಂತ ಕರಿತಾರೆ. ಇದೇನಂತಂದ್ರೆ ಎಳೆದಿಲ್ಲ, ಇವೆರಡು. ಇದು ಇಲ್ಲಿ ಇರ್ತಕ್ಕಂಥದ್ದು ಲಾಸ್ಟಿಗೆ ಐತಲ್ಲ, ಇದನ್ನ ಎಳೆದಿಲ್ಲ. ಹೌದಾ? ಇಲ್ಲಿಂದ ಶುರುವಾಗುತ್ತೆ ಅದು, 1ನೇದು 2ನೇದು ಅಂತ. ಇವೆರಡನ್ನ ಮೈನಸ್ ಮಾಡಿಬಿಡ್ರಿ. ಇಲ್ಲಿಂದ ಒಂದು 90 ಡಿಗ್ರಿ ಪೋಲಾರು, ಈ ಕಡೆ 90 ಡಿಗ್ರಿ ಪೋಲಾರು. ಇವೆರಡನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 179. ಅಂದ್ರೆ 179 ರೇಖೆಗಳಿವೆ ಅಂತಕ್ಕಂಥದ್ದು. 179 ಅಕ್ಷಾಂಶ ರೇಖೆಗಳ ಸಂಖ್ಯೆ ಅಂತಕ್ಕಂಥದ್ದು. 179 ಅಕ್ಷಾಂಶ ರೇಖೆಗಳ ಸಂಖ್ಯೆ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ? 181 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನಂತರ ಇಲ್ಲಿ ಅಂದ್ರೆ ಒಂದು ಏನಂತ ಇನ್ನೊಂದು ಪ್ರಶ್ನೆಯನ್ನು ಮಾಡಬಹುದು. ಉತ್ತರ ಗೋಳಾರ್ಧದಲ್ಲಿರುವ ಅಕ್ಷಾಂಶಗಳ ಸಂಖ್ಯೆ ಎಷ್ಟು? 90. ಹೌದಾ? ಉತ್ತರ ಗೋಳಾರ್ಧದಲ್ಲಿರುವ ಅಕ್ಷಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 90. ನಂತರ ಕೆಳಗಡೆ ಇರತಕ್ಕಂಥವು ಎಷ್ಟು ಅಂತಂದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಅವು ಕೂಡ 90 ಪ್ಲಸ್ 1 ಬರುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ? 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಹೌದಾ? ಇಷ್ಟೇ ನೆನ್ಪಿರ್ಲಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಅಂತಃಸರಣ ಶಿಲೆಯಾಗಿಲ್ಲ ಅಂತ ಕೇಳ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಅಂತಃಸರಣ ಶಿಲೆಯಾಗಿಲ್ಲ? ಅಂತಃಸರಣ ಅಂತಂದ್ರೆ ಈ ಶಿಲೆಗಳಲ್ಲಿ 2 ರೀತಿಯಾಗಿರ್ತಕ್ಕಂಥ ವಿಧಗಳು, 3 ರೀತಿಯಾಗಿರ್ತಕ್ಕಂಥ ವಿಧಗಳನ್ನ ನಾವು ನೋಡ್ತೀವಿ. ಫಸ್ಟ್ ಅಗ್ನಿಶಿಲೆ, ನಂತರ ಏನಂತಂದ್ರೆ ಪದರು ಶಿಲೆ, ನಂತರ ಮೆಟಮಾರ್ಫಿಕ್. ಅಂದ್ರೆ ಏನಂತ ಕರಿತಾರೆ? ಅದು ಮೆಟಮಾರ್ಫಿಕ್ ಶಿಲೆ ಅಂತ ಅನ್ನೋದಕ್ಕೆ ಮೆಟಮಾರ್ಫಿಕ್ ಶಿಲೆ ಅಂತ ಕೂಡ ಕರೀತಾರೆ. ಮೆಟಮಾರ್ಫಿಕ್ ಕನ್ನಡದಾಗ ಏನಂತಾರೆ ನೋಡೋಣ ಅದನ್ನ. ಇಲ್ಲಿ ಏನಂತಂದ್ರೆ 3 ಭಾಗಗಳನ್ನ ಕಾಣ್ತೀವಿ. ಇನ್ನೊಂದು ಏನ್ ಹೇಳಿದ್ನಲ್ಲ ಇವಾಗ, ಅಗ್ನಿಶಿಲೆ ಅಂತ. ಅಗ್ನಿಶಿಲೆ, ಈ ಅಗ್ನಿಶಿಲೆಯಲ್ಲಿ 2 ರೀತಿಯಾಗಿರ್ತಕ್ಕಂಥ ಕಂಡು ಬರ್ತದೆ. ಒಂದು ಅಂತಃಸರಣ, ಇನ್ನೊಂದು ಬಹಿಸರಣ. ಅಂತಃಸರಣ ಶಿಲೆ, ಇನ್ನೊಂದು ಬಹಿಸರಣ ಅಂತಕ್ಕಂಥ ಬಹಿಸರಣ ಅಂತಕ್ಕಂಥ ಶಿಲೆ ಅಂದ್ರೆ ಬೇಸರಣಿಗಳು ಕಂಡು ಬರ್ತವೆ. ಈ ಅಂತಃಸರಣ ಶಿಲೆ ಯಾವ್ದಲ್ಲ ಅಂತ ಕೇಳಿದರೆ, ಇಲ್ಲಿ ಅಂತಃಸರಣದ ಶಿಲೆಯಾಗಿಲ್ಲ ಅಂತಕ್ಕಂಥ ಯಾವ್ದಾಗಿಲ್ಲ? ಡೈಕೋ, ಒಬ್ಸಿಡಿಯನ್, ಕ್ಯಾಬ್ರೋ, ನಂತರ ಡಯಾಬೇಸ್ ಅಂತಕ್ಕಂಥ. ಇಲ್ಲಿ ನಾವು ನೋಡುವುದಾದ್ರೆ ಅಂತಃಸರಣ ಶಿಲೆ ಅಂತಕ್ಕಂಥ ಅಂತಃಸರಣ ಶಿಲೆಯನ್ನು ನೋಡುವುದಾದ್ರೆ ಅಂದ್ರೆ ಇಲ್ಲಿ ಜ್ವಾಲಾಮುಖಿ ಉಗಮ ಆಗ್ತದೆ ಅಂತಂದ್ರೆ ಇಲ್ಲದಿಲ್ಲ ಏನಾಗಿರ್ತವೆ? ಇವು ಕ್ರಿಯೇಟ್ ಆಗಿರ್ತವೆ. ಮೇಲ್ ಬರಲ್ಲ. ಇಲ್ಲದಿಲ್ಲ ಏನಂತಂದ್ರೆ ಪ್ರಜರಕ್ಕೆ ಒತ್ತಡಕ್ಕೆ ಇಲ್ಲೇ ಏನಂತಂದ್ರೆ ಕ್ರಿಯೇಟ್ ಆಗಿರ್ತಾವ. ಅವಕ್ಕೆ ಅಂತಃಸರಣ ಶಿಲೆ ಅಂತೀವಿ. ಮೇಲ್ಗಡೆ ಬಂದು ಏನಂತಂದ್ರೆ ಅವು ಜ್ವಾಲಾಮುಖಿಯಿಂದ ಮೇಲ್ಗಡೆ ಬಂದು ಏನಾದ್ರು ಬಿದ್ರೆ ಅವಕ್ಕ ಬಹಿಸರಣ ಶಿಲೆ ಅಂತ ಕರಿತೀವಿ. ಉದಾಹರಣೆಗೆ ಅವಕ್ಕ ಡೈಕೋ, ನಂತರ ಗ್ಯಾಬ್ರೋ,
ನಂತರ ಲೋಕಲಿತ್ ಅಂತಕ್ಕಂಥದ್ದು, ಲೋಕೋಲಿತ್, ಲೋಕೋಲಿತ್ ಹೌದಾ. ನಂತರ ಪ್ಯಾಥೋಲಿತ್, ಪ್ಯಾಥೋಲಿತ್, ಪ್ಯಾಥೋಲಿತ್. ನಂತರ ಬ್ಯಾಥೋಲಿತ್, ಬ್ಯಾಥೋಲಿತ್, ಬ್ಯಾಥೋಲಿತ್ ಅಂತಕ್ಕಂಥದ್ದು. ನಂತರ ಇಲ್ಲಿ ಯಾವ ಬರ್ತಾವ ಮತ್ತೆ ಸೇಲು, ಸೇಲು ಇದು ಬಟ್ ದ್ವಿತೀಯ ಶಿಲೆ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಇದನ್ನ ಬರ್ಕೋಬೇಡ್ರಿ, ಇಲ್ಲೇ ಬರ್ಕೊಂಡ್ಬಿಡ್ರಿ ಸೇಲು. ಬಟ್ ಆದ್ರೆ ಏನಂತಂದ್ರೆ ಅದು ಅಂತಃಸರಣ ಶಿಲೆನೆ. ನಂತರ ಇಲ್ಲಿ ಗ್ಯಾಬ್ರೋ ಆಗಿರ್ಬೋದು. ನಂತರ ಡಯಾಬಿಸ್ ಕೂಡ ಯಾವ್ದ್ರಾಗ ಬರ್ತದೆ ಅಂದ್ರೆ ಅಂತಃಸರಣದಾಗ. ಈಗ ಆಗದೆ ಇರೋದು ಯಾವ್ದು ಅಂತಂದ್ರೆ ಒಬ್ಸಿಡಿಯನ್ ಅಂತಕ್ಕಂಥದ್ದು. ಇಲ್ಲಿ ಬಸಾಲ್ಟ್ ಬರ್ತದೆ ನೋಡ್ರಿ, ಬೈಸರಣ ಶಿಲೆಗೆ ಉದಾಹರಣೆ ಬಸಾಲ್ಟ್. ಬಸಾಲ್ಟ್ ಬರುತ್ತೆ. ರೋಯೋರೈಟ್ ಅಂತಕ್ಕಂಥದ್ದು, ರಾಯೋರೈಟ್, ರಾಯೋ ರೈಟ್, ರಾಯೋರೈಟ್ ಅಂತಕ್ಕಂಥದ್ದು ಬರ್ತದೆ. ನಂತರ ಆಂಬಿಬೋಲೈಟ್ ಅಂತ ಬರ್ತದೆ, ಆಂಬಿಬೋಲೈಟ್, ಆಂಬಿಬೋಲೈಟ್, ಆಂಬಿಬೋಲೈಟ್ ಅಂತಕ್ಕಂಥದ್ದು ಬರ್ತದೆ. ನಂತರ ಇಲ್ಲಿ ಮತ್ತೆ ಯಾವ್ದು ಬರ್ತದೆ, ಬಸಾಲ್ಟ್, ರಾಯರೈಟ್ ಅಂತಕ್ಕಂಥದ್ದು, ಆಂಬಿಬೋಲೈಟ್ ಅಂತಕ್ಕಂಥದ್ದು. ನಂತರ ಒಬ್ಸಿಡಿಯನ್ ಅಂತಕ್ಕಂಥವು. ಇವೆಲ್ಲ ಏನಂತಂತಂದ್ರೆ ಯಾವ್ದಕ್ಕೆ ಉದಾಹರಣೆ ಈ ಬಹಿಸರಣ ಶಿಲೆಗೆ ಉದಾಹರಣೆ ಆಗಿರ್ತಾವ, ಬಹಿಸರಣ ಶಿಲೆಗೆ ಉದಾಹರಣೆ ಆಗಿರ್ತಾವ. ಇವು ಒಂದ್ 4 ಏನೊಂದು ಎಕ್ಸಾಂಪಲ್ ಅನ್ನು ಕೊಟ್ಬಿಟ್ಟು ಬಹಿಸರಣ ಶಿಲೆ ಯಾವುದು ಮತ್ತೇನಂತಂದ್ರೆ ಅಂತಃಸರಣ ಶಿಲೆ ಯಾವ್ದು ಅಂತ ಕೂಡ ಕೇಳ್ತಾರೆ. ಪ್ರಶ್ನೆ ನೋಡ್ಕೊಳ್ರಿ. ಮುಂದಿನ ಕ್ವಶನ್ ಹೋಗೋಣ. ಇಲ್ಲಿ ಹೊಂದಿಕೆ ಯಾಗದಿರುವುದನ್ನ ಗುರುತಿಸಿ ಅಂತಕ್ಕಂಥದ್ದು, ಹೊಂದಿಕೆ ಯಾಗದಿರುವುದನ್ನ ಗುರುತಿಸಿ ಅಂತಕ್ಕಂಥದ್ದು. ನೋಡ್ರಿ, ಗ್ಯಾಬ್ರೋ ಅಂದ್ರೆ ಮೆಟಮಾರ್ಫಿಕ್ ಶಿಲೆ ಅಂದ್ರೆ ಇದು ಅಗ್ನಿಶಿಲೆ ಮತ್ತು ಪದರ ಶಿಲೆಗಳೇನಾಗ್ತವೆ ಅಂತಂದ್ರೆ ಶಾಖ ಮತ್ತು ಒತ್ತಡದಿಂದ ಮೆಟಮಾರ್ಫಿಕ್ ಶಿಲೆಗಳಾಗಿ ಬದಲಾಗ್ತವೆ. ಹೌದಾ, ಮೆಟಮಾರ್ಫಿಕ್ ಶಿಲೆಗಳ ರೂಪಾಂತರ ಶಿಲೆ ಅಂತ ಕರಿತಾರೆ ನೋಡ್ರಿ. ಮೆಟಮಾರ್ಫಿಕ್ ಅಂದ್ರೆ ಏನು, ರೂಪಾಂತರ ಶಿಲೆ, ರೂಪಾಂತರ ಶಿಲೆಗಳು, ರೂಪಾಂತರ ಶಿಲೆಗಳಾಗಿ ಬದಲಾಗ್ತವೆ. ಗ್ಯಾಬ್ರೋ ಏನಾಗ್ತದೆ ಅಂತಂದ್ರೆ ಸರ್ಪಂಟೈನ್ ಆಗುತ್ತೆ. ಹೌದಾ, ಬರಬರಿ ಇದೆ, ಇದು ಸರಿ ಇದೆ. ಗ್ಯಾಬ್ರೋ ಸರ್ಪಂಟೈನ್ ಆಗುತ್ತೆ. ಸೇಲ್ ಏನಾಗುತ್ತೆ ಅಂತಂದ್ರೆ ಸ್ಲೇಟ್ ಆಗುತ್ತೆ. ಸೇಲ್ ಅಂತಕ್ಕಂಥದ್ದು ಏನಾಗುತ್ತೆ, ಸ್ಲೇಟ್ ಆಗುತ್ತೆ. ಗ್ರಾನೈಟ್ ನೋಡ್ರಿ ಏನಾಗುತ್ತೆ, ನೀಸ್ ಆಗುತ್ತೆ. ಹೌದು ಸರಿ. ಆಬ್ಸಿಡಿಯನ್ ಅಂತಕ್ಕಂಥದ್ದು ಏನಾಗುತ್ತೆ, ಮಾರ್ಬಲ್. ಇದು ತಪ್ಪ್ರಿ. ಇದೇನಂತಂದ್ರೆ ಯಾವ್ದಿದು ಅಂತಃಸರಣನ ಬಹಿಸರಣನ, ಬಹಿಸರಣ ಅಂತಕ್ಕಂಥದ್ದು. ಹೌದಾ, ಬಹಿಸರಣ, ಬಹಿಸರಣ ಅಂತಕ್ಕಂಥ, ಬಹಿಸರಣ ಶಿಲೆ ಅಂತಕ್ಕಂಥದ್ದು ಇದು ಒಬ್ಸಿಡಿಯನ್. ಬಟ್ ಇದು ಮಾರ್ಬಲ್ ಎದರದು ಏನಂತಂದ್ರೆ ಮೆಟಮಾರ್ಫಿಕ್ ಅಂದ್ರೆ ರೂಪಾಂತರ ಶಿಲೆ ಅಂತ ಕೇಳ್ತಾರೆ. ಸುಣ್ಣದ ಕಲ್ಲು ನೋಡ್ರಿ, ಸುಣ್ಣದ ಕಲ್ಲಿನ ರೂಪಾಂತರ ಯಾವುದು ಅಂತ ಕೇಳ್ತಾರೆ, ಇದು ಮಾರ್ಬಲ್. ಇನ್ನ ಮರಳು ಶಿಲೆಯ ರೂಪಾಂತರ ಶಿಲೆ ಯಾವುದು, ಮರಳು ಶಿಲೆ ಇದರದ್ದು ರೂಪಾಂತರ ಶಿಲೆ ಯಾವ್ದಂತ, ರೂಪಾಂತರ ಯಾವುದು ಅಂತಂದ್ರೆ ಅದು ಕ್ವಾರ್ಟಜೈಟ್ ಅಂತಕ್ಕಂಥ, ಕ್ವಾರ್ಟಜೈಟ್. ನಂತರ ಇಲ್ಲಿ ಒಂದು ಗ್ರಾಫೈಟ್ ಅಂತ ಬರುತ್ತೆ, ವಜ್ರ, ಗ್ರಾಫೈಟ್. ಈ ಗ್ರಾಫೈಟ್ ಏನಾಗುತ್ತೆ ಅಂತ ಕೇಳ್ತಾರೆ, ವಜ್ರ ಆಗಿ ಪರಿವರ್ತನೆ ಆಗುತ್ತೆ. ನಂತರ ಇಲ್ಲಿ ಏನಂತಂದ್ರೆ ಮತ್ತೆ ಗ್ಯಾಬ್ರೋ ಏನಾಗಿತ್ತು, ಗ್ಯಾಬ್ರೋ ಸರ್ಪೆಂಟ್ ಏನಾಗಿತ್ತು, ಇದು ಗ್ಯಾಬ್ರೋ ಇಲ್ಲೇ. ಇದಿಷ್ಟನ್ನ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಶಿಲೆಗಳನ್ನ ಏನಂತಂದ್ರೆ ಮಾರ್ಪಾಡಾಗಿರ್ತಕ್ಕಂಥದ್ದು, ಅವು ಉದಾಹರಣೆಗಳನ್ನು ಕೊಡ್ರಿ. ನಂತರ ಏನಂದ್ರೆ ಯಾವ್ದ್ರಲಿಂದ ಯಾವ್ದು ಏನಂತಂದ್ರೆ ಇದು ಒಂದ್ ಸ್ವಲ್ಪ ಯಾವ್ಯಾವ್ದ್ರಲಿಂದ ಯಾವ್ಯಾವ್ದು ರೂಪಾಂತರಗೊಂಡಿದೆ ಅಂತ ಕೇಳ್ತಾರೆ. ಒಬ್ಸಿಡಿಯನ್ ಯಾವ್ದಕ್ಕೆ ಉದಾಹರಣೆ, ಬಹಿಸರಣ ಶಿಲೆಗೆ ಉದಾಹರಣೆ. ರೋಯೋರೈಟ್ ಅಂತ ಹೇಳಿದೆ, ರೋಯೋರೈಟ್. ನಂತರ ಯಾವ್ದು ಬರುತ್ತೆ, ಬಸಾಲ್ಟ್. ಇವೆಲ್ಲ ಅದಕ್ಕೆ ಉದಾಹರಣೆ, ಬಹಿಸರಣ ಶಿಲೆಗೆ ಉದಾಹರಣೆ ಆಗಿರ್ತಾವ. ಇನ್ನೊಂದು ಮೇಲ್ಮೈಯಿಂದ ಅಂತರಾಳಕ್ಕೆ ಕ್ರಮವಾಗಿ ಬರೆಯಿರಿ ಅಂತಕ್ಕಂಥದ್ದು. ಅಂದ್ರೆ ಭೂಮಿಯನ್ನ ನಾವು ಏನಂತಂದ್ರೆ ಈ ಭೂಮಿ ಇದೆ ಅಂತ ಇಟ್ಕೊಳ್ಳೋಣ. ಇದನ್ನ ನಾವು ಹಿಂಗೆ ಕಟ್ ಮಾಡಿದ್ರೆ ಇದು ತ್ರಿಜ್ಯ ಸಿಗುತ್ತೆ. ಹೌದಾ, ಇದು ಭೂಮಿಯ ತ್ರಿಜ್ಯ ಎಷ್ಟು ಅಂತ ಕೇಳಿದ್ರೆ 6371 ಅಂತ ಹೇಳ್ತಾರೆ. 371 ಅಥವಾ 78 ಭೂಮಿಯ ತ್ರಿಜ್ಯ.
ಈ ರೀತಿಯಾಗಿ ನಾವು ಏನಂತಂದ್ರೆ ಭೂಮಿಯನ್ನ ಕಟ್ ಮಾಡಿದಾಗ ಇದು ಆ ತಾರೀಕು ಅಂದ್ರೆ ಭೂ ಮೇಲ್ಮೈಯಿಂದ ಈ ಕಡೆ ಹೋದಾಗ ಇದನ್ನ ಕ್ರಮವಾಗಿ ಬರೀರಿ ಅಂತ ಕೇಳಿದರೆ ಫಸ್ಟ್ ಬರ್ತಕ್ಕಂಥದ್ದು ಯಾವುದು? ಫಸ್ಟ್. ಹೌದಾ? ಇಲ್ಲಿ ಒಂದನೇದ್ದು, ಇದು ಎರಡನೇದ್ದು. ಇದನ್ನ ಕ್ರಸ್ಟ್ ಅಂತ ಕರಿತೀವಿ. ಕ್ರಸ್ಟ್. ಇದನ್ನ ಮೆಂಟಲ್ ಅಂತ ಕರಿತೀವಿ. ಮೆಂಟಲ್. ಮೆಂಟಲ್ ಅಲ್ಲ, ಮೆಂಟಲ್. ನಂತರ ಇದನ್ನ ಕೋರ್ ಅಂತ ಕರಿತೀವಿ. ಕೋರ್. ಈ ಕ್ರಸ್ಟ್ ಇನ್ನೊಂದು ಹೆಸರು ಏನಂತ ಕರಿತಾರೆ ಅಂದ್ರೆ ಲಿಥೋಸ್ಪಿಯರ್ ಅಂತ ಕರಿತಾರೆ. ಲಿಥೋಸ್ಪಿಯರ್. ಲಿಥೋಸ್ಪಿಯರ್ ಅಂತ ಕರಿತಾರೆ. ಇನ್ನ ಮ್ಯಾಂಟಲ್ ಇನ್ನೊಂದು ಹೆಸರು ಏನಂತ ಕರಿತಾರೆ ಅಂದ್ರೆ ಪೈರೋಸ್ಪಿಯರ್ ಅಂತ ಕರಿತಾರೆ. ಈ ಕಡೆ ಬರ್ಕೊಳ್ರಿ. ಪೈರೋಸ್ಪಿಯರ್. ಪೈರೋಸ್ಪಿಯರ್. ಪೈರೋಸ್ಪಿಯರ್ ಅಂತ ಕರಿತಾರೆ. ಇನ್ನ ಕೋರಿಗೆ ಇನ್ನೊಂದು ಹೆಸರು ಏನಂತ ಕೇಳ್ತಾರೆ, ಬ್ಯಾರಿಸ್ಪಿಯರ್ ಅಂತಕ್ಕಂಥದ್ದು. ಬ್ಯಾರಿಸ್ಪಿಯರ್. ಬ್ಯಾರಿಸ್ಪಿಯರ್ ಅಂತಕ್ಕಂಥದ್ದು. ಅಂದ್ರೆ ಇವೆಲ್ಲ ಇದ್ದಂಗೆ ಅದಾವ ಅಂತಕ್ಕಂಥದ್ದು. ಯಾವುದು? ಇದ್ದಂಗೆ ಅದಾವು. ನಂತರ ಈ ಕ್ರಸ್ಟ್ ಮತ್ತು ಮ್ಯಾಂಟಲ್ ಅನ್ನ ಬೇರ್ಪಡಿಸ್ತಕ್ಕಂಥ ಒಂದು ಇದು ಲೈನ್ ಯಾವುದು ಅಂತ ಕೇಳ್ತಾರೆ. ಇದು ಲೈನ್ ಯಾವುದು? ಮೋಹರೇಖೆ ಅಂತಕ್ಕಂಥದ್ದು. ಮೋಹರೇಖೆ. ಮೋಹರೇಖೆ ಯಾವುದು? ಈ ಕ್ರಸ್ಟ್ ಮತ್ತೆ ಮ್ಯಾಂಟಲ್ ಅನ್ನ ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು ಅಂದ್ರೆ ಮೋಹರೇಖೆ. ನಂತರ ಮ್ಯಾಂಟಲ್ ಮತ್ತು ಕೋರ್ ಅನ್ನ ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು ಅಂತ ಕೇಳ್ತಾರೆ, ಗುಟೆನ್ಬರ್ಗ್ ರೇಖೆ. ಗುಟೆನ್ಬರ್ಗ್ ರೇಖೆ. ಗುಟೆನ್ಬರ್ಗ್ ರೇಖೆ ಅಂತಕ್ಕಂಥದ್ದು. ನಂತರ ಇಲ್ಲಿ ಕ್ರಸ್ಟ್ ಅನ್ನ ನಾವು ನೋಡುವುದಾದ್ರೆ ಹಿಂಗಿದೆ ಅಂತ ಇಟ್ಕೊಂಡ್ರೆ ಮತ್ತೆ ಸಬ್ ಪಾರ್ಟ್ ಆಗಿ ಇಲ್ಲಿ ಕಟ್ ಮಾಡ್ತಾರೆ. ಹೌದಾ? ಇದೆ ಕ್ರಸ್ಟ್, ನಂತರ ಇದು ಮ್ಯಾಂಟಲ್, ಇದು ಕೋರ್. ಹೌದಾ? ಕೋರಲ್ಲೇ ಮತ್ತೆ ಎರಡು ಭಾಗ ಬರ್ತದೆ. ಕೋರಲ್ಲೇ ಎರಡು ಭಾಗ ಬರುತ್ತೆ. ಒಂದು ನಿಮಿಷ. ಇದರಲ್ಲಿ ಒಂದು ಭಾಗ ಬರುತ್ತೆ ಸಬ್ ಪಾರ್ಟ್ ಆಗಿ, ಇದರಲ್ಲಿ ಒಂದು ಭಾಗ ಬರುತ್ತೆ ಸಬ್ ಪಾರ್ಟ್ ಆಗಿ. ಇಲ್ಲಿ ಇದನ್ನ ಏನಂತ ಕರಿತಾರೆ ಅಂತಂತಂದ್ರೆ ಸಿಯಾಲ್ ವಲಯ. ಇದನ್ನ ಸೀಮಾ ವಲಯ ಅಂತ ಕರಿತಾರೆ. ಅದ್ರಾಗೆ ಎರಡು ಪಾರ್ಟ್ ಆಗುತ್ತೆ, ಸೀಮಾ ವಲಯ ಮತ್ತು ಸಿಯಾಲ್ ವಲಯ ಅಂತ. ಸಿಎಲ್ ಅಂದ್ರೆ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಇರತಕ್ಕಂಥದ್ದು. ಸೀಮಾ ವಲಯ ಅಂತಂತಂದ್ರೆ ಸಿಲಿಕಾನ್ ಮತ್ತೆ ಮ್ಯಾಗ್ನೀಸಿಯಂ ಇರತಕ್ಕಂಥದ್ದು. ಇಲ್ಲಿ ಎಸ್ತೋನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅಂತ ಬರುತ್ತೆ. ಇಲ್ಲಿ ಯಾವುದು? ಎಸ್ತೋನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅಂತಕ್ಕಂಥದ್ದು. ಎಸ್ತೋನೋಸ್ಪಿಯರ್ ಮತ್ತು ಯಾವುದು? ಎಸ್ತೋನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್. ಎಸ್ತೋನೋಸ್ಪಿಯರ್ ಮತ್ತು ಸಾರಿ ಎಲ್ಲ ಹೋಯ್ತಾ ಇದು. ಎಸ್ತೋನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್. ಈ ಭಾಗದಲ್ಲಿ ಎಸ್ತೋನೋಸ್ಪಿಯರ್, ಇಲ್ಲಿ ಮೆಸೋಸ್ಪಿಯರ್ ಅಂತಕ್ಕಂಥದ್ದು. ಮೆಸೋಸ್ಪಿಯರ್ ಎರಡನ್ನು ಭಾಗ ಮಾಡ್ತಕ್ಕಂಥದ್ದು. ಇಲ್ಲಿ ಸೀಮಾ ಮತ್ತು ಸಿಯಾಲ್. ಸಿಯಾಲ್ ಫಸ್ಟ್, ಸೀಮಾ ಕೆಳಗೆ. ಸೀಮಾ ಕೆಳಗೆ ಬರುತ್ತೆ. ಇಲ್ಲಿ ಇನ್ನರ್ ಕೋರ್ ಮತ್ತು ಔಟರ್ ಕೋರ್ ಅಂತ ಬರುತ್ತೆ. ಇನ್ನರ್ ಕೋರ್ ಮತ್ತು ಔಟರ್ ಕೋರ್ ಇವೆರಡನ್ನ ಬೇರ್ಪಡಿಸ್ತಕ್ಕಂಥದ್ದು ಯಾವುದು? ನಂತರ ಇದು ಎಸ್ತೋನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅನ್ನು ಬೇರ್ಪಡಿಸ್ತಕ್ಕಂಥದ್ದು ಯಾವುದು? ನಂತರ ಸೀಮಾ ಮತ್ತು ಸಿಯಾಲ್ ವಲಯವನ್ನು ಬೇರ್ಪಡಿಸ್ತಕ್ಕಂಥದ್ದು ಯಾವುದು ಅಂತ ಕೇಳ್ತಾರೆ. ಈ ಸೀಮಾ ಮತ್ತು ಸಿಯಾಲ್ ಅನ್ನ ಕಾನ್ರಾಡ್ ರೇಖೆ ಏನ್ ಮಾಡ್ತದೆ ನೋಡ್ರಿ. ಕಾನ್ರಾಡ್ ರೇಖೆ ಏನಂದ್ರೆ ಬೇರ್ಪಡಿಸ್ತದೆ. ನಂತರ ಇದು ಎಸ್ತೋನೋಸ್ಪಿಯರ್ ಇದನ್ನ ಏನ್ ಮಾಡ್ತದೆ? ರೆಪಿಟ್ ರೇಖೆ. ರೆಪಿಟ್ ರೇಖೆ ಅಂತಕ್ಕಂಥದ್ದು ಇದಾಗುತ್ತೆ. ನಂತರ ಇಲ್ಲಿ ಐತ್ ನೋಡ್ರಿ, ಇದಾவது ಇನ್ನರ್ ಕೋರ್ ಔಟರ್ ಕೋರ್ ಅನ್ನ ಲೇಹಮನ್ ರೇಖೆ ಅಂತಕ್ಕಂಥದ್ದು. ಲೇಹಮನ್ ರೇಖೆ ಅಂತಕ್ಕಂಥದ್ದು. ಲೇಹಮನ್ ರೇಖೆ ಅಂತಕ್ಕಂಥದ್ದು ಬೇರ್ಪಡಿಸ್ತದೆ. ಇದೊಂದು ಸ್ವಲ್ಪ ನೆನಪಿರ್ಲಿ. ಹೌದಾ? ಹೀಗೆ ಅಂತಂತಂದ್ರೆ ಫಸ್ಟ್ ಲಿಥೋಸ್ಪಿಯರ್ ಬರುತ್ತೆ, ನಂತರ ಏನಂತಂದ್ರೆ ಪೈರೋಸ್ಪಿಯರ್ ಬರುತ್ತೆ, ನಂತರ ಬ್ಯಾರಿಸ್ಪಿಯರ್ ಅಂತಕ್ಕಂಥದ್ದು ಬರುತ್ತದೆ. ಹೌದಾ? ಬ್ಯಾರಿಸ್ಪಿಯರ್ ಮೇಲಿದ್ದಂಗೆ ಅದಾವೆಲ್ಲ. ಇನ್ನ ಇಕ್ವಿನಾಕ್ಸ್ ಎಂದರೆ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಇಕ್ವಿನಾಕ್ಸ್ ಅಂತಂತಂದ್ರೆ ಈ ಹಗಲು ಮತ್ತು ರಾತ್ರಿ ಸಮ. ಹಗಲು ಅತಿ ಹೆಚ್ಚು ಹಗಲಾಗಿರುವುದು, ಅತಿ ಹೆಚ್ಚು ರಾತ್ರಿ ಇರುವುದು, ಅತಿ ಕಡಿಮೆ ರಾತ್ರಿ ಇರುವುದು ಯಾವುದಕ್ಕೆ ನಾವು ಇಕ್ವಿನಾಕ್ಸ್ ಅಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಇಕ್ವಿನಾಕ್ಸ್ ಅಂತಂತಂದ್ರೆ ಆ ಪದದಲ್ಲಿ ಇರತಕ್ಕಂಥ ಈಕ್ವಲ್
ಇಕ್ವಿನಾಕ್ಸ್ ಅಂತಂದ್ರೆ ಈಕ್ವಲ್ ಅಂದ್ರೆ ಹಗಲು ಮತ್ತು ರಾತ್ರಿಗಳು ಏನಾಗಿರ್ತವೆ ಸಮನಾಗಿರುವುದಕ್ಕೆ ನಾವೇನಂತ ಕರಿತೀವಿ ಇಕ್ವಿನಾಕ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಇದನ್ನ ನೋಡಿದಾಗ ಇಲ್ಲಿ ಜೂನ್ 21 ಬರುತ್ತೆ, ಜೂನ್ 21, ಇಲ್ಲಿ ಡಿಸೆಂಬರ್ 22, ಡಿಸೆಂಬರ್ 22, ಇಲ್ಲಿ ಏನಂತಂದ್ರೆ ಯಾವುದು ಮಾರ್ಚ್ ಸೆಪ್ಟೆಂಬರ್ 23, ಸೆಪ್ಟೆಂಬರ್ 23 ಬರುತ್ತೆ. ಇಲ್ಲಿ ಏನಂತಂದ್ರೆ ಮಾರ್ಚ್ 21. ಇವೆರಡರಲ್ಲಿ ಏನಂತಂದ್ರೆ ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21 ಇವೆರಡು ಏನಂತಂದ್ರೆ ಹಗಲು ಮತ್ತು ರಾತ್ರಿ ಏನಂದ್ರೆ ಸಮನಾಗಿರುವುದಕ್ಕೆ ಇದನ್ನ ಇಕ್ವಿನಾಕ್ಸ್ ಅಂತ ಕರೀತಾರೆ. ಇನ್ನು ಇಲ್ಲಾಯ್ತು ನೋಡ್ರಿ ಡಿಸೆಂಬರ್ ಏನಂತಂದ್ರೆ 22 ಏನಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಂತಂದ್ರೆ ಉತ್ತರ ಗೋಳಾರ್ಧದಲ್ಲಿ ಅತಿ ಕಡಿಮೆ ಏನಂತಂದ್ರೆ ಹಗಲನ್ನು ಹೊಂದಿರತಕ್ಕಂಥದ್ದು. ಅತಿ ಕಡಿಮೆ ಹಗಲು ಅಂತಂತಂದ್ರೆ ಅತಿ ಹೆಚ್ಚು ರಾತ್ರಿ ಇರುತ್ತೆ ಅಂತ, ಅತಿ ಹೆಚ್ಚು ರಾತ್ರಿ ಇರುತ್ತೆ ಅಂತಕ್ಕಂಥದ್ದು. ನಂತರ ಜೂನ್ 21 ನೋಡ್ರಿ, ಇದು ಅತಿ ಹೆಚ್ಚು ಹಗಲನ್ನು ಹೊಂದಿರತಕ್ಕಂಥದ್ದು. ಯಾವುದು ಉತ್ತರ ಗೋಳಾರ್ಧದಲ್ಲಿ ಅತಿ ಹೆಚ್ಚು ಹಗಲು. ಇದನ್ನ ಜೂನ್ 21 ಅನ್ನ ನಾವು ಏನಂತ ಆಚರಿಸ್ತೀವಿ ಅಂತ ಕೇಳ್ತಾರೆ. ಏನಂದ್ರೆ ವಿಶ್ವ ಯೋಗ ದಿನ ಅಂತಕ್ಕಂಥದ್ದು. ಈ ಬಾರಿ ಏನಂತಂದ್ರೆ ಕಲ್ಕತ್ತಾದಲ್ಲಿ ಇದನ್ನ ಆಚರಣೆ ಮಾಡಿರತಕ್ಕಂಥದ್ದು ಯೋಗ ದಿನವನ್ನ. ಹೌದಾ, ಹೆಲ್ದಿ ಫಾರ್ ಏಜಿಂಗ್ ಅಂತಕ್ಕಂಥದ್ದು ಇದರ ಒಂದು ಧ್ಯೇಯವಾಕ್ಯವಾಗಿತ್ತು, ಹೆಲ್ದಿ ಫಾರ್ ಯೋಗ ಅಂತಕ್ಕಂಥದ್ದು. 8ನೇ ಯೋಗ ದಿನ 2026ರಲ್ಲಿ ಎಷ್ಟನೇದು 8ನೇ ಯೋಗ ದಿನ, 8ನೇ ಆವೃತ್ತಿಯನ್ನು ಆಚರಣೆ ಮಾಡಿದೀವಿ ಅಂತಕ್ಕಂಥದ್ದು. ಹೆಲ್ದಿ ಫಾರ್ ಏಜಿಂಗ್ ಅಂತಕ್ಕಂಥದ್ದು ಇದರ ಧ್ಯೇಯವಾಕ್ಯವಾಗಿತ್ತು. ನಂತರ ಇಲ್ಲಿ ಅತಿ ಹೆಚ್ಚು ಹಗಲನ್ನು ಹೊಂದಿರತಕ್ಕಂಥದ್ದು. ಹೌದಾ, ಇದು ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡೋದಾದ್ರೆ ಇಲ್ಲಿ ಬರ್ರಿ, ಇದಾಯ್ತಲ್ಲ, ಅಂದ್ರೆ ಇದು ಭೂಮಿ ಅಂತ ಇದ್ ಮಾಡಿದ್ರೆ ಇದು 0 ಡಿಗ್ರಿ ಅಕ್ಷಾಂಶ. ಇದು ನಾರ್ದರ್ನ್ ಹೆಮಿಸ್ಫಿಯರ್ ಅಂದ್ರೆ ಉತ್ತರ ಗೋಳಾರ್ಧ, ಇದು ದಕ್ಷಿಣ ಗೋಳಾರ್ಧ ಸದರ್ನ್ ಹೆಮಿಸ್ಫಿಯರ್ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ ಜೂನ್ 21 ಅಲ್ಲ, ಇದು ರಾತ್ರಿ ಏನಾಗಿರುತ್ತೆ, ಇಲ್ಲಿ ಹಗಲೊತ್ತು ಏನಂತಂದ್ರೆ ಹಗಲು ಜಾಸ್ತಿ ಇರುತ್ತೆ. ಹೌದಾ, ರಾತ್ರಿ ಕಡಿಮೆ ಇರುತ್ತೆ. ಹಗಲು ಜಾಸ್ತಿ ಅಂದ್ರೆ ರಾತ್ರಿ ಕೆಳಗಡೆ ಅಂದ್ರೆ ಅದು ದಕ್ಷಿಣ ಗೋಳಾರ್ಧದಲ್ಲಿ ಕಡಿಮೆ ಇರುತ್ತೆ. ಯಾವ ತಾರೀಕು? ಜೂನ್ 21. ಹೌದಾ, ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಹಗಲು ಏನಾಗಿರುತ್ತೆ, ಕಡಿಮೆ ಇರುತ್ತೆ. ರಾತ್ರಿ ಏನಾಗಿರುತ್ತೆ, ಇಲ್ಲಿ ರಾತ್ರಿ ಜಾಸ್ತಿ ಇರುತ್ತೆ. ಅದು ಯಾವ ತಾರೀಕು ಅಂತ ಕೇಳ್ತಾರೆ. ಡಿಸೆಂಬರ್ 22 ಅಂತ. ಡಿಸೆಂಬರ್ 22. ಹೌದಾ, ಡಿಸೆಂಬರ್ 22. ಈಗ ಅರ್ಥ ಆಯ್ತಲ್ಲ. ನಂತರ ಏನಂತಂದ್ರೆ ಕೆಳಗಿನವುಗಳಲ್ಲಿ ಯಾವುದು ಪ್ಲೇಟೋ ಗ್ರಹದ ಉಪಗ್ರಹವಾಗಿದೆ ಅಂತಕ್ಕಂಥ ಕೇಳಿದ್ದಾರೆ. ಪ್ಲೇಟೋ ಗ್ರಹ ಅಂತಕ್ಕಂಥದ್ದು ಏನಂತಂದ್ರೆ ಇದು ಇಲ್ಲಿ ಪ್ಲೇಟೋ ಗ್ರಹ 2006 ಏನಂತಂದ್ರೆ ಇದನ್ನ ಗ್ರಹ ಅಂತಾನೆ ಕನ್ಸಿಡರ್ ಮಾಡಿದ್ರು. ನಮ್ಮ ಏನಂತಂದ್ರೆ ಸೌರವ್ಯೂಹದಲ್ಲಿ 9 ಗ್ರಹ ನವಗ್ರಹ ಅಂತೇಳಿ ಕನ್ಸಿಡರ್ ಆಗ್ತಿತ್ತು. ಬಟ್ 2006ರಲ್ಲಿ ಏನಾಯ್ತು ಅಂತ ಕೇಳ್ತಾರೆ. ಆಗಸ್ಟ್ 24ನೇ ತಾರೀಕು ಒಂದು ಇಂಟರ್ನ್ಯಾಷನಲ್ ಏನ್ ನಡೀತದೆ, ಆಸ್ಟ್ರೋನಾಮಿಕಲ್ ಯೂನಿಯನ್ ಅಂತಕ್ಕಂಥದ್ದು. ಆಸ್ಟ್ರೋನಾಮಿಕಲ್ ಯೂನಿಯನ್ ಅಂತಕ್ಕಂಥ ಒಂದು ಸಭೆ ನಡೀತದೆ. ಎಲ್ಲಿ ಅಂತ ಕೇಳ್ತಾರೆ, ಚೆಕ್ ರಿಪಬ್ಲಿಕ್. ಆ ಚೆಕ್ ರಿಪಬ್ಲಿಕ್ ನ ದೇಶದ ರಾಜಧಾನಿ ಯಾವುದು? ಪ್ರಾಗ್. ಈ ಪ್ರಾಗ್ ದೇಶದಲ್ಲಿ ಒಂದು ಸಮ್ಮೇಳನ ನಡೆದಿರ್ತದೆ. ಅಲ್ಲಿ ಗ್ರಹಗಳಿಗಿರ್ತಕ್ಕಂಥ ನಿಯಮಗಳನ್ನ ಇವರು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಈ ಪ್ಲೇಟೋ ಗ್ರಹ ಏನ್ ಮಾಡ್ತಿತ್ತು ಅಂತಂದ್ರೆ ತನ್ನ ಕಕ್ಷೆಯಲ್ಲಿ ಏನಂತಂದ್ರೆ ಎಲ್ಲ ಗ್ರಹಗಳು ಸುತ್ತಾ ಇದ್ವು. ಈ ಪ್ಲೇಟೋ ಗ್ರಹ ಏನ್ ಮಾಡ್ತಿತ್ತು ಅಂದ್ರೆ ನೆಪ್ಚೂನ್ ಗ್ರಹ ಆಯ್ತಲ್ಲ, ಆ ನೆಪ್ಚೂನ್ ಗ್ರಹದ ಏನಂತಂದ್ರೆ ಒಂದು ಕಕ್ಷೆಯನ್ನ ದಾಟಿ ಹೋಗ್ತಿತ್ತು.
ಯಾವುದು? ಪ್ಲೇಟೋ. ಪ್ಲೇಟೋ ಗ್ರಹ. ಪ್ಲೇಟೋ ಗ್ರಹ ಏನ್ ಮಾಡ್ತಿತ್ತು? ನೆಪ್ಚೂನ್ ಗ್ರಹ. ನೆಪ್ಚೂನ್ ಗ್ರಹದ ಏನಂತಂತಂದ್ರೆ ಒಂದು ಲೈನ್ ಅನ್ನು ಅಂದ್ರೆ ಒಂದು ಅಕ್ಷವನ್ನ ಏನಂತ ಮಾಡ್ತಿದ್ರೆ ದಾಟಿ ಹೋಗ್ತಿತ್ತು. ಅದಕ್ಕೆ ಏನಂತಂದ್ರೆ ಇದು ಗ್ರಹ ಅಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಯಾವ್ದ್ರಾಗ ಸೇರಿಸಿದ್ರು ಕೊನೆಗೆ ಅಂತಂದ್ರೆ ಡಾರ್ಕ್ ಪ್ಲಾನೆಟ್ ಅಂದ್ರೆ ಕುಬ್ಜ ಗ್ರಹಗಳ ಪಟ್ಟಿಗೆ ಸೇರಿಸ್ತಾರೆ. ಕುಬ್ಜ ಗ್ರಹಗಳ ಪಟ್ಟಿಗೆ ಇದನ್ನ ಸೇರಿಸ್ತಾರೆ. ಈಗ ಏನಂತಂದ್ರೆ ಪ್ಲೇಟೋ ಅಂತಕ್ಕಂಥದ್ದು ಒಂದು ಗ್ರಹ ಅಲ್ಲ, ಕುಬ್ಜ ಗ್ರಹ ಆಗಿದೆ. ಬಟ್ ಅದಕ್ಕೂ ಏನಂತಂದ್ರೆ ಒಂದು ಉಪಗ್ರಹ ಇತ್ತು. ಯಾವುದು? ಹೈಡ್ರಾ ಅಂತಕ್ಕಂಥದ್ದು, ನಂತರ ಚರಾನ್ ಅಂತಕ್ಕಂಥದ್ದು. ಹೈಡ್ರಾ ಮತ್ತು ಚರಾನ್ ಅಂತಕ್ಕಂಥವು ಪ್ಲೇಟೋ ಗ್ರಹದ ಉಪಗ್ರಹಗಳು. ಇನ್ನ ಇದನ್ನ ಕಂಡುಹಿಡಿದಿದ್ದು ಯಾವಾಗ ಅಂದ್ರೆ 1930ರಲ್ಲಿ ಕಂಡುಹಿಡ್ತಾರೆ. ಆ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ? ಟೋಬಾಂಗ್ ಅಂತಕ್ಕಂಥ ವಿಜ್ಞಾನಿ. ಟೋಬಾಂಗ್ ಅಂತಕ್ಕಂಥ ವಿಜ್ಞಾನಿ 1930ರಲ್ಲಿ ಇದನ್ನ ಕಂಡುಹಿಡಿದಿರ್ತಾರೆ. ಯಾವುದು? ಪ್ಲೇಟೋ ಗ್ರಹ. ಇನ್ನೊಂದು ಪ್ಲೇಟೋ ಅಂತಕ್ಕಂಥ ಮಹಾವಿ ಏನಂತಂತಂದ್ರೆ ಪ್ಲೇಟೋ ಯಾರ ಈ ಅರಿಸ್ಟಾಟಲ್ನ ಗುರು ಯಾರಂದ್ರೆ ಪ್ಲೇಟೋ. ಅರಿಸ್ಟಾಟಲ್ನ ಗುರು ಪ್ಲೇಟೋ ಅಂತಕ್ಕಂಥವ್ನು. ಇವನು ಗುರು ಯಾರಂತಂತಂದ್ರೆ ಯಾರಪ್ಪ ಇವ್ರು ಬರ್ತಾರಲ್ಲ ಪ್ಲೇಟೋ. ಇದು ಅರಿಸ್ಟಾಟಲ್ನ ಗುರು ಪ್ಲೇಟೋನ ಗುರು ಇನ್ನೊಬ್ರು ಬರ್ತಾರೆ. ಅರಿಸ್ಟಾಟಲ್ನ ಶಿಷ್ಯ ಯಾರು ಅಂತಂತಂದ್ರೆ ಅಲೆಕ್ಸಾಂಡರ್. ಹೌದಾ? ಅವ್ರು ಏನಂತಂದ್ರೆ ಫೇಮಸ್ ಆಗಿರ್ತಕ್ಕಂಥ ರಾಜಕೀಯ ತಜ್ಞ. ಇವ್ರ ಕೃತಿ ಯಾವುದು? ದಿ ರಿಪಬ್ಲಿಕ್ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಾರೆ. ದಿ ರಿಪಬ್ಲಿಕ್ ಅಂತಕ್ಕಂಥ ಕೃತಿ ಇವ್ರದ್ದು. ಯಾವುದು? ಪ್ಲೇಟೋ ಅವ್ರದ್ದು. ಇನ್ನ ಈ ಪೈಬೋಸ್ ಅಂತಕ್ಕಂಥದ್ದು ಯಾರ್ದು? ಯಾವ ಗ್ರಹದ ಉಪಗ್ರಹ? ಮಂಗಳ ಗ್ರಹದ ಉಪಗ್ರಹ. ಪೈಬೋಸು ಅಂತಕ್ಕಂಥದ್ದು, ಡಿಮೋಸ್ ಅಂತಕ್ಕಂಥದ್ದು ಮಂಗಳ ಗ್ರಹದ ಉಪಗ್ರಹ. ಆದ್ರೆ ಕ್ಯಾನಿಮೇಡ ಅಂತಕ್ಕಂಥದ್ದು ಯಾವ ಗ್ರಹದ ಉಪಗ್ರಹ ಅಂತ ಕೇಳ್ತಾರೆ? ಗುರುಗ್ರಹದ ಉಪಗ್ರಹ. ಗ್ಯಾನಿಮೇಡ, ಅಯೋ, ಯುರೋಪಾ ಇವೆಲ್ಲ ಯಾವ ಗ್ರಹದ ಉಪಗ್ರಹಗಳು? ಗುರುಗ್ರಹದ ಉಪಗ್ರಹಗಳು. ಇನ್ನ ಮಿರಾಂಡಾ ಅಂತಕ್ಕಂಥದ್ದು ಯಾವ ಗ್ರಹದ ಉಪಗ್ರಹ ಆಗಿರುತ್ತದೆ? ಮಿರಾಂಡಾ ಯುರೇನಸ್ ಗ್ರಹದ ಉಪಗ್ರಹ. ಇನ್ನೊಂದು ಇಲ್ಲಿ ಕೇಳ್ತಾರೆ ಏನಂತಂದ್ರೆ ಈ ಗೆಲಿಲಿಯನ ಆಕಾಶಕಾಯಗಳು ಅಂತ ಕೇಳ್ತಾರೆ. ಗೆಲಿಲಿಯನ ಆಕಾಶಕಾಯಗಳು ಯಾವ್ಯಾವು ಅಂತ ಕೇಳ್ತಾರೆ. ಅದೇ ಗ್ಯಾನಿಮೇಡ ಗುರುಗ್ರಹದ ಉಪಗ್ರಹ, ಗ್ಯಾನಿಮೇಡ. ನಂತರ ಆಯೋ ಅಂತಕ್ಕಂಥದ್ದು, ನಂತರ ಯುರೋಪ ಅಂತಕ್ಕಂಥದ್ದು. ಇವೆಲ್ಲ ಏನಂತಂದ್ರೆ ಗೆಲಿಲಿಯನ ಆಕಾಶಕಾಯಗಳು ಅಂತ ಕರೀತಾರೆ. ನಂತರ ಈ ಯಾವ ಗ್ರಹದ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ನ ನಾಟಕದ ಹೆಸರುಗಳನ್ನ ಇಡಲಾಗಿದೆ ಅಂತ ಕೇಳ್ತಾರೆ? ಅದು ಯುರೇನಸ್ ಗ್ರಹದ ಉಪಗ್ರಹಕ್ಕೆ ಇಟ್ಟಾರ ನೋಡ್ರಿ. ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ನ ನಾಟಕದ ಹೆಸರುಗಳು. ಶೇಕ್ಸ್ಪಿಯರ್ನ ನಾಟಕದ ಪಾತ್ರದ ಹೆಸರುಗಳನ್ನು ಇಟ್ಟಿದ್ದಾರೆ. ಪಾತ್ರದ ಹೆಸರು ಅನ್ನಲ್ಲ ಇವಾಗ ಮಿರಾಂಡಾ ಇಂಥವೆಲ್ಲ ಏನಂತಂದ್ರೆ ಶೇಕ್ಸ್ಪಿಯರ್ನ ಹೆಸರು ಏನಂತಂದ್ರೆ ನಾಟಕದ ಪಾತ್ರದ ಹೆಸರುಗಳನ್ನ ಯಾವ ಗ್ರಹದ ಉಪಗ್ರಹಗಳಿಗೆ ಇಟ್ಟಿದ್ದಾರೆ ಅಂದ್ರೆ ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ಇಟ್ಟಿದ್ದಾರೆ. ಇನ್ನ ಗಡಿಯಾರದ ದಿಕ್ಕಿನಲ್ಲಿ ಚಲಿಸುವ ಗ್ರಹಗಳು ಯಾವುವು ಅಂತ ಕೇಳ್ತಿದ್ದಾರೆ. ಗಡಿಯಾರದ ದಿಕ್ಕಿನಲ್ಲಿ ಚಲಿಸುವ ಗ್ರಹಗಳು, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಕೊಟ್ಟಿದ್ದಾರೆ ಶುಕ್ರ, ಮಂಗಳ, ಶುಕ್ರ ಗುರು, ನಂತರ ಶುಕ್ರ ಶನಿ, ನಂತರ ಶುಕ್ರ ಬುಧ ಅಂತಕ್ಕಂಥ. ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಏನಂತಂದ್ರೆ ಶುಕ್ರ ಮತ್ತು ಬುಧ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಈ ಹಿಂಗೆ ಗಡಿಯಾರ ಇದೆ ಅಂತಂದ್ರೆ ಗಡಿಯಾರ ದಿಕ್ಕಿನಲ್ಲಿ ಅಂತಂದ್ರೆ ಯಾವ ತರ? ಗಡಿಯಾರ ಹಿಂಗ್ ತಿರ್ಕೊಂತ ಬರ್ತದೆ. ಹೌದಾ? ತಿರುಗ್ತದೆ. ಗಡಿಯಾರದ ದಿಕ್ಕಿನಲ್ಲಿ ಅಂತಂತಂದ್ರೆ ಇಲ್ಲಿ ಎಲ್ಲ ಗ್ರಹಗಳು ಏನ್ ಮಾಡ್ತಾವ ಅಂತಂದ್ರೆ ಹಿಂಗ್ ತಿರುಗ್ತವೆ. ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾವ. ಹಿಂಗೆ
ಗಡಿಯಾರ ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತವೆ ಎಲ್ಲ ಗ್ರಹಗಳು. ಬಟ್ ಏನಂತಂದ್ರೆ ಈ ಗಡಿಯಾರ ದಿಕ್ಕಿನಲ್ಲಿ ತಿರುಗತಕ್ಕಂಥ ಗ್ರಹಗಳು ಯಾವು ಅಂತಂತಂದ್ರೆ ಶುಕ್ರ ಮತ್ತು ಬುಧ ಅಂತಕ್ಕಂಥ. ಇವುಗಳಿಗೆ ಏನಂತ ಕರೀತಾರೆ? ರೆಟ್ರೋಗ್ರೇಡ್ ಅಂತ ಕರೀತಾರೆ. ರೆಟ್ರೋ, ಈ ಪದ ನೆನ್ಪಿಟ್ಟುಕೊಂಡ್ರೆ ರೆಟ್ರೋಗ್ರೇಡ್ ಪ್ಲಾನೆಟ್ ಅಂತ ಕರೀತಾರೆ. ರೆಟ್ರೋಗ್ರೇಡ್ ಪ್ಲಾನೆಟ್ ಯಾವುಗಳಿಗೆ? ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ಇವೆ ಉಲ್ಟಾ, ಇವು ವಿ ಅಂತ ಕರೀತಾರೆ ಇದನ್ನ ಶಾರ್ಟ್ ಕಟ್ ಆಗಿ. ವೀನಸ್ ಮತ್ತು ಯಾವುದು ಇವು ಅಂತಂದ್ರೆ ವೀನಸ್ ಮತ್ತೆ ಮರ್ಕ್ಯೂರಿ, ಬುಧ ಗ್ರಹ. ಇವೆರಡು ಏನಂತಂದ್ರೆ ಉಲ್ಟಾ ಏನಂತಂದ್ರೆ ಚಲನೆಯನ್ನು ಹೊಂದಿರತಕ್ಕಂಥದ್ದು. ಅಂದ್ರೆ ಗಡಿಯಾರದ ದಿಕ್ಕಿನಲ್ಲಿ ಚಲನೆ ಮಾಡ್ತವೆ. ಈಗ ಏನಂತಂದ್ರೆ ಇನ್ನೊಂದು ಐತೆ ನೋಡ್ರಿ ಇಲ್ಲಿ, ಗುರು ಮತ್ತು ಮಂಗಳ ಗ್ರಹದ ನಡುವೆ ಮಂಗಳ ಗ್ರಹದ ನಡುವೆ ಏನ್ ಕಂಡು ಬರ್ತವೆ ಅಂತಂತಂದ್ರೆ ಆಸ್ಟ್ರಾಯ್ಡ್ ಬೆಲ್ಟ್ ಕಂಡು ಬರುತ್ತೆ. ಆಸ್ಟ್ರಾಯ್ಡ್ ಬೆಲ್ಟ್ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇನ್ನ ಒಂದಿಸಿ ಬರೆಯಿರಿ ಅಂತ ಕೇಳಿದರೆ ಯಾವುದು ಏನಂತಂದ್ರೆ ಒಂದಿಸಿ ಬರೆಯಿರಿ. ಇವು ಎಲಿಫೆಂಟಾ ಅಂತಕ್ಕಂಥದ್ದು, ನಂತರ ಪೂರ್ಗ ಅಂತಕ್ಕಂಥದ್ದು, ಬ್ರಿಕ್ ಬಿಲ್ಡರ್ ಅಂತಕ್ಕಂಥದ್ದು, ಚಿನೂಕ್ ಅಂತಕ್ಕಂಥದ್ದು, ಪೊಯ್ನಾ ಅಂತಕ್ಕಂಥದ್ದು, ಕಮ್ಸಿನ್. ಇವುಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಏನಂತಂದ್ರೆ ಸ್ಥಳೀಯ ಮಾರುತಗಳು ಇವೇನಂತಂದ್ರೆ ಯಾವ್ಯಾವ ಪ್ಲೇಸ್ ನಲ್ಲಿ ಬೀಸ್ತವೆ ಅಂತ ಕೇಳಿದ್ರೆ, ಎಲಿಫೆಂಟಾ ಅಂತಕ್ಕಂಥದ್ದು ಮಲಬಾರ್ ತೀರದಲ್ಲಿ ಬೀಸ್ತದೆ. ಮಲಬಾರ್ ತೀರದಲ್ಲಿ ಬೀಸ್ತಕ್ಕಂಥ ಸ್ಥಳೀಯ ಮಾರುತವನ್ನ ನಾವೇನಂತ ಕರಿತೀವಿ? ಎಲಿಫೆಂಟಾ ಅಂತ ಕರಿತೀವಿ. ನಂತರ ಪೂರ್ಗ ಅಂತಕ್ಕಂಥ ಸ್ಥಳೀಯ ಮಾರುತಿಯಲ್ಲಿ ಬೀಸ್ತದೆ ಅಂತ ಕೇಳ್ತಾರೆ, ರಷ್ಯಾದಾಗ ಬೀಸ್ತದೆ. ನಂತರ ರಷ್ಯಾದಾಗ ಬುರಾನ್ ಅಂತಕ್ಕಂಥದ್ದು ಕೂಡ ಒಂದು ಬೀಸ್ತದೆ. ನಂತರ ಬ್ರಿಕ್ ಬಿಲ್ಡರ್ ಅಂತಕ್ಕಂಥದ್ದು ಇದು ಈಜಿಪ್ಟ್ದಾಗ ಬೀಸಲ್ಲ, ಇದು ಎಲ್ಲಿ ಬೀಸ್ತದೆ? ಇದು ಬ್ರಿಕ್ ಬಿಲ್ಡರ್ ಅಂತಕ್ಕಂಥದ್ದು ಆಸ್ಟ್ರೇಲಿಯಾದಾಗ ಬೀಸ್ತದೆ. ನಂತರ ಚಿನುಕ್ ಅಂತಕ್ಕಂಥದ್ದು ನೋಡ್ರಿ ಅಮೆರಿಕದಾಗ. ಎಲ್ಲಿ? ಅಮೆರಿಕದಾಗ ರಾಕಿ ಮೌಂಟೇನ್ ಅಂತ ಕಂಡು ಬರುತ್ತಲ್ಲ, ರಾಕೀಸ್ ಮೌಂಟೇನ್ ಹೌದಾ, ರಾಕೀಸ್ ಮೌಂಟೇನ್ ಅಲ್ಲಿ ಕಂಡು ಬರುತ್ತೆ. ಅಂದ್ರೆ ಪೂರ್ವ ಭಾಗದಲ್ಲಿ ಅಂದ್ರೆ ರಾಕಿ ಮೌಂಟೇನ್ ನ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ. ಈ ಚಿನುಕನ್ನ ಏನಂತ ಕರಿತಾರೆ ಅಂತಂದ್ರೆ ಐಸ್ ಹೀಟರ್ ಅಂತ ಕರಿತಾರೆ ನೋಡ್ರಿ. ಐಸ್ ಹೀಟರ್ ಅಂತಂದ್ರೆ ಐಸ್ ಅನ್ನ ಭಕ್ಷಕ ಅಂತಕ್ಕಂಥದ್ದು, ಅಂದ್ರೆ ಹಿಮಭಕ್ಷಕ ಅಂತ ಕರಿತಾರೆ. ಹಿಮಭಕ್ಷಕ ಅಂತ ಕರಿತಾರೆ. ಯಾವ ಗಾಳಿ? ಚಿನುಕ್ ಅಂತಕ್ಕಂಥ ಗಾಳಿ ಬಂತು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಹಿಮ ಎಲ್ಲ ಕರಿಗೂ ಹೋಗ್ತದೆ. ಅಂದ್ರೆ ಇದು ಒಂದು ಉಷ್ಣ ಭರಿತವಾಗಿರ್ತಕ್ಕಂಥ ಮಾರುತ. ಅದಕ್ಕೋಸ್ಕರ ಏನಂದ್ರೆ ಆ ಗಾಳಿ ಬಂತು ಅಂತಂದ್ರೆ ಹಿಮ ಎಲ್ಲ ಕರಗ್ತದೆ. ಅದಕ್ಕೆ ಅದನ್ನ ಏನಂತ ಕರಿತಾರೆ? ಐಸ್ ಹೀಟರ್ ಅಂತ ಕರಿತಾರೆ. ಯಾವ್ದನ್ನ? ಚಿನುಕನ್ನ. ನಂತರ ಪೊಯ್ನ್ ಅಂತಕ್ಕಂಥದ್ದು ನೋಡ್ರಿ, ಪೊಯ್ನ್ ಇಲ್ಲಿ ಕಂಡು ಬರ್ತದೆ ಅಂದ್ರೆ ಆಲ್ಪ್ಸ್ ಪರ್ವತದಲ್ಲಿ ಕಂಡು ಬರುತ್ತೆ. ಪೊಯ್ನ್ ಅಂತಕ್ಕಂಥದ್ದು ಕಂಡು ಬರುತ್ತೆ ಆಲ್ಪ್ಸ್ ಪರ್ವತದಲ್ಲಿ ಕಂಡು ಬರ್ತಕ್ಕಂಥ ಸ್ಥಳೀಯ ಮಾರುತ. ಇನ್ನ ಕಮ್ಸೀನ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ? ಈಜಿಪ್ಟ್ ಅಲ್ಲಿ ಕಂಡು ಬರುತ್ತೆ. ಕಮ್ಸೀನ್ ಅಂತಕ್ಕಂಥದ್ದು ಈಜಿಪ್ಟ್ ಅಲ್ಲಿ ಕಂಡು ಬರುತ್ತೆ. ಕಮ್ಸೀನ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತದೆ? ಈಜಿಪ್ಟ್ ಅಲ್ಲಿ ಕಂಡು ಬರುತ್ತೆ. ಸಿರಾಕೋ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ? ಸಿರಾಕೋ ಎಲ್ಲಿ ಕಂಡು ಬರ್ತದೆ? ಸಹಾರಾ ಮರುಭೂಮಿಯಲ್ಲಿ ಕಂಡು ಬರುತ್ತೆ. ಸಹಾರಾ ಮರುಭೂಮಿಯಲ್ಲಿ ಬೀಸ್ತಕ್ಕಂಥ ಸ್ಥಳೀಯ ಮಾರುತ. ಇನ್ನೊಂದ್ಸರಿ ನೋಡ್ಕೊರಿ, ಎಲಿಫೆಂಟಾ ಎಲ್ಲಿ ಬೀಸ್ತದೆ ಅಂತಂದ್ರೆ ಮಲಬಾರ್ ತೀರದಲ್ಲಿ ಬೀಸುತ್ತೆ. ನಂತರ ಪೂರ್ಗ ಅಂತಕ್ಕಂಥದ್ದು ಎಲ್ಲಿ ಬೀಸ್ತದೆ ಅಂದ್ರೆ ರಷ್ಯಾದಲ್ಲಿ ಇನ್ನೊಂದು ಬೀಸ್ತದೆ. ಯಾವುದು? ಕಾಲಬುರಾನ್ ಅಂತಕ್ಕಂಥದ್ದು. ಬ್ರಿಕ್ ಬಿಲ್ಡರ್ ಅಂತಕ್ಕಂಥದ್ದು ಎಲ್ಲಿ ಬೀಸ್ತದೆ ಅಂತ ಕೇಳ್ತಾರೆ? ಆಸ್ಟ್ರೇಲಿಯಾದಾಗ ಬೀಸ್ತದೆ. ನಂತರ ಚಿನೂಕ್ ಅಂತಕ್ಕಂಥದ್ದು ಎಲ್ಲಿ ಬೀಸ್ತದೆ ಅಂತ ಕೇಳ್ತಾರೆ? ಅಮೆರಿಕದಲ್ಲಿ ಬೀಸ್ತದೆ. ಚಿನೂಕ್ ಅಂತಕ್ಕಂಥದ್ದು ಎಲ್ಲಿ ಬೀಸ್ತದೆ? ಅಮೆರಿಕ. ಪೊಯ್ನ್ ಅಂತಕ್ಕಂಥದ್ದು ಎಲ್ಲಿ ಬೀಸ್ತದೆ ಅಂದ್ರೆ ಆಲ್ಪ್ಸ್ ಪರ್ವತದಲ್ಲಿ. ಕಮ್ಸಿನ್ ಅಂತಕ್ಕಂಥದ್ದು ಎಲ್ಲಿ ಬೀಸ್ತದೆ ಅಂತಂದ್ರೆ ಈಜಿಪ್ಟ್ ಅಲ್ಲಿ ಬೀಸ್ತದೆ. ಇನ್ನ ಒಂದು ಬುರಾನ್ ಅಂತಂದ್ರೆ ರಷ್ಯಾದಾಗ ಬೀಸ್ತದೆ. ಇನ್ನೊಂದು ಕಾಲಬುರಾನ್ ಎಲ್ಲಿ ಬೀಸ್ತದೆ? ಕಾಲಬುರಾನ್ ಮಧ್ಯ ಏಷ್ಯಾದಾಗ ಬೀಸ್ತದೆ ನೋಡ್ರಿ. ಮಧ್ಯ ಏಷ್ಯಾದಾಗ. ಇನ್ನೊಂದು ಮಿಸ್ಟ್ರಾಲ್ ಅಂತ ಬೀಸ್ತದೆ. ಮಿಸ್ಟ್ರಾಲ್ ಎಲ್ಲಿ ಬೀಸ್ತದೆ ಅಂತ ಕೇಳ್ತಾರೆ? ಫ್ರಾನ್ಸ್. ಸ್ವಲ್ಪ ನೆನಪಿಟ್ಟುವರು. ಫ್ರಾನ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ನೋಡ್ರಿ, ಗುಂಪಿಗೆ ಸೇರದ ಪದವನ್ನ ಬರೆಯಿರಿ ಅಂತ ಕೇಳಿದ್ರೆ, ಗುಂಪಿಗೆ ಸೇರದ ಪದ ಯಾವುದು?
ಲ್ಯಾಬ್ರಡಾರ್ ಅಂತಕ್ಕಂಥದ್ದು, ಬೆಂಗ್ವೆಲ ಅಂತಕ್ಕಂಥದ್ದು, ಕೆನರಿ ಅಂತಕ್ಕಂಥದ್ದು, ಅಗುಲಾಸ್ ಅಂತ. ಹೌದಾ? ಇದನ್ನ ನೋಡಿದಾಗ ನಮ್ಗೇನು ಗೊತ್ತಾಗುತ್ತದೆ, ಇಲ್ಲಿ ಪ್ರವಾಹಗಳನ್ನ ಕೇಳಿದರೆ, ಪ್ರವಾಹಗಳನ್ನ ಕೇಳಿದರೆ ಇಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಬೇಕು ಅಂತ ನೋಡಿದಾಗ ನಾವು ಯಾವ ಆಧಾರದ ಮೇಲೆ ಅಂತಂತಂದ್ರೆ ಶೀತ ಮತ್ತು ಉಷ್ಣ ಪ್ರವಾಹಗಳು ಅದರ ಆಧಾರದ ಮೇಲೆ ನಾವು ಇದನ್ನ ತೆಗಿಬೇಕಾಗುತ್ತೆ. ಇದರಾಗಿ ಶೀತ ಪ್ರವಾಹ ಯಾವುದು? ಲ್ಯಾಬ್ರಡಾರ್ ಅಂತಕ್ಕಂಥದ್ದು, ಕೆನರಿ ಅಂತಕ್ಕಂಥದ್ದು, ನಂತರ ಬೆಂಗ್ವೆಲ್ ಅಂತಕ್ಕಂಥದ್ದು. ಇವು ಮೂರು ಏನಂದ್ರೆ ಶೀತ ಪ್ರವಾಹಗಳು. ಇನ್ನು ಅಗುಲಾಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಉಷ್ಣ ಪ್ರವಾಹ ಆಗಿರ್ತದೆ. ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂತ ಕೇಳಿದ್ರೆ, ಇಲ್ಲಿ ಈ ಕಡೆ ಏನಿದೆ ಆಫ್ರಿಕಾ ಇದೆ ಅಂತ ಇಟ್ಕೊಳ್ಳಿ. ಆಫ್ರಿಕಾ ಇದೆ, ಈ ಕಡೆ ಆಸ್ಟ್ರೇಲಿಯಾ ಇದೆ. ಇಲ್ಲಿಂದ ಏನಂತಂದ್ರೆ ಇದು ಕಟ್ ಆಗುತ್ತೆ 0 ಡಿಗ್ರಿ ಅಕ್ಷಾಂಶ. ಇಲ್ಲಿಂದ ಏನಾದ್ರು ಈ ಕಡೆ ಅಂದ್ರೆ 0 ಡಿಗ್ರಿಯಿಂದ ಏನು ಹೋಗ್ತಾವಲ್ಲ, 0 ಡಿಗ್ರಿಯಿಂದ ಹಿಂಗೋದ್ರೆ ಇವು ಏನಂತಂದ್ರೆ ಉಷ್ಣ ಪ್ರವಾಹಗಳಾಗಿರ್ತಾವ. 0 ಡಿಗ್ರಿ ಕಡೆ ಎಂತಂತಂದ್ರೆ 0 ಡಿಗ್ರಿಯಿಂದ ಹೋದ್ರೆ ಉಷ್ಣ, 0 ಡಿಗ್ರಿ ಕಡೆ ಬರ್ತಾ ಇದ್ರೆ ಅವಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಶೀತ ಪ್ರವಾಹ. 0 ಡಿಗ್ರಿ ಕಡೆ ಬರ್ತಾ ಇದ್ರೆ ಶೀತ ಅಂದ್ರೆ ಇವು 0 ಡಿಗ್ರಿ ಕಡೆ ಎಲ್ಲಿಂದ ಬರ್ತಾವ ಅಂತಂದ್ರೆ ಈ ಪೋಲಾರ್ ಅಂತಂತಂದ್ರೆ ತಂಪಿರ್ತಲ್ಲ, ಪೋಲಾರ್ ಅಂತಂತಂದ್ರೆ ಧ್ರುವ ಪ್ರದೇಶದಿಂದ ಬರ್ತಿರ್ತಾವ. ಅವು ಅಲ್ಲಿಂದ ಏನಂತಂದ್ರೆ ಶೀತ ಪ್ರವಾಹಗಳಾಗಿರ್ತಾವ. ಅಂದ್ರೆ ಧ್ರುವ ಪ್ರದೇಶದಿಂದ ಬಂದ್ರೆ ಅವು ಶೀತ ಪ್ರವಾಹ. ಇನ್ನ 0 ಡಿಗ್ರಿ ಅಕ್ಷಾಂಶದಿಂದ ಹೋದ್ರೆ ಅವು ಏನಂತ ಕರಿತೀವಿ ನಾವು ಅಂತಂದ್ರೆ ಉಷ್ಣ ಪ್ರವಾಹ ಅಂತ ಕರಿತೀವಿ. ಇಲ್ಲಿ ಒಂದು ಉಷ್ಣ ಪ್ರವಾಹ ಕಂಡು ಬರ್ತದೆ, ಯಾವುದು ಅಂತ ಕೇಳ್ತಾರೆ, ಹಿಂದೂ ಮಹಾಸಾಗರ. ಇದು ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ಪ್ರವಾಹಗಳು. ಹಿಂದೂ ಮಹಾಸಾಗರದಲ್ಲಿ ಕಂಡು ಬರುವ ಪ್ರವಾಹಗಳು ಯಾವುವು ಅಂತ ಕೇಳ್ತಾರೆ. ಒಂದು, ಇಲ್ಲಿ ಮಡಗಾಸ್ಕರ್ ಅಂತಕ್ಕಂಥ ದ್ವೀಪ ಇದೆ. ಈ ಮಡಗಾಸ್ಕರನ್ನ ಹಿಂಗ ಸುತ್ಕೊಂಡ್ ಬಂದ್ರೆ ಇಲ್ಲಿ ಒಂದು ಮೊಜಾಂಬಿಕೋ ಅಂತ ಕಂಡು ಬರುತ್ತೆ. ಮೊಜಾಂಬಿಕೋ ಇದೇನು ಅಂತಂತಂದ್ರೆ ಉಷ್ಣ ಪ್ರವಾಹ. ನಂತರ ಇದನ್ನ ಹಿಂಗೆ ಮತ್ತೊಂದು ಸುತ್ತಾಕೊಂಡ್ ಬರ್ತದೆ. ಇಲ್ಲಿ ಒಂದು ಇದು ಯಾವುದು ಅಂತ ಕೇಳ್ತಾರೆ. ಇದು ಯಾವುದು? ಮಡಗಾಸ್ಕರ್ ಅಂತಕ್ಕಂಥದ್ದು ಕೂಡ ಏನಂತಂದ್ರೆ ಉಷ್ಣ ಪ್ರವಾಹ. ಎರಡು ಸೇರಿ ಇಲ್ಲಿ ಒಂದು ಏನು ಅಂತಂತಂದ್ರೆ ಒಂದು ಪ್ರವಾಹ ಉಂಟಾಗ್ತದೆ, ಅದನ್ನ ಅಗುಲಾಸ್ ಅಂತ ಕರೀತಾರೆ. ಅಗುಲಾಸ್ ಇದು ಕೂಡ ಏನಂತಂದ್ರೆ ಉಷ್ಣ ಪ್ರವಾಹ. ಇದು ಹಿಂಗೆ ತಿರ್ಕೊಂಡು ಹೋಗಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಬರುತ್ತೆ. ಇದನ್ನ ಏನಂತ ಕರೀತಾರೆ? ಪಶ್ಚಿಮ ಆಸ್ಟ್ರೇಲಿಯಾ ನೋಡಿ ಹೇಳಿದ್ನಲ್ಲ, ಈ 0 ಡಿಗ್ರಿ ಕಡೆ ಬರ್ತಾ ಇದ್ರೆ ಅದೇನಂತಂದ್ರೆ ಶೀತ ಪ್ರವಾಹ. ಪಶ್ಚಿಮ ಆಸ್ಟ್ರೇಲಿಯಾ ಯಾವುದು? ಶೀತ ಪ್ರವಾಹ. ಇದ್ರಾಗ ಶೀತ ಪ್ರವಾಹ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ಏಕೈಕ ಶೀತ ಪ್ರವಾಹ ಯಾವುದು? ಅದು ಪಶ್ಚಿಮ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು. ಮೊಜಾಂಬಿಕೋ ಮತ್ತು ಮಡಗಾಸ್ಕರ್, ಅಗುಲಾಸ್ ಅಂತಕ್ಕಂಥವು ಏನಂದ್ರೆ ಇವು ಉಷ್ಣ ಪ್ರವಾಹಗಳು. ಹೌದಾ? ನಂತರ ಇಲ್ಲಿ ಬಂದಾಗ ಯಾವುದು ಇಲ್ಲಿ ಏನ್ ಬರುತ್ತೆ ನೋಡ್ರಿ. ಸಾರಿ, ಒಂದ್ಸಲ ನೋಡೇ ಬಿಡೋಣ. ಇದಿಷ್ಟು ನೆನಪಿರಲಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.